गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः। ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯ ಈ ಪವಿತ್ರ ಸಂದರ್ಭದಲ್ಲಿ ಪಾವನಕಾರಿಯಾದಂತಹ ಶ್ರೀರಾಮನ ವಿಚಾರಗಳ ಕುರಿತು ಮೆಲ್ಕು ಹಾಕೋದಕ್ಕೆ, ಸ್ಮರಣೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಶ್ರೀರಾಮಕೃಷ್ಣ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನೀವೆಲ್ಲ ಭಕ್ತರಿಗೂ ಕೂಡ ಪ್ರಾರಂಭದಲ್ಲೇ ವಂದಿಸುತ್ತಾ, ಪ್ರಭು ಶ್ರೀರಾಮಚಂದ್ರನ ಕೃಪೆಯಿಂದಲೇ ಈ ಉಪನ್ಯಾಸ ಮಾಲಿಕೆ ಸಾರ್ಥಕವಾದ ರೀತಿಯಲ್ಲಿ ಮೂಡಿಬರಲಿ ಅಂತ ಪ್ರಾರ್ಥಿಸುತ್ತಾ, ಅಧ್ಯಾತ್ಮ ರಾಮಾಯಣ, ಅನೇಕ ರಾಮಾಯಣಗಳಿವೆ ಅನ್ನೋ ಕೇಳಿದ್ದೀವಿ, ಹೌದಲ್ವಾ? ಅಧ್ಯಾತ್ಮ ರಾಮಾಯಣ, ವಸಿಷ್ಠ ರಾಮಾಯಣ, ಆನಂದ ರಾಮಾಯಣ, ಅಗಸ್ತ್ಯ ರಾಮಾಯಣ, ಇದೆಲ್ಲ ಸಂಸ್ಕೃತದಲ್ಲಿರುವಂತಹ ರಾಮಾಯಣಗಳು. ಇನ್ನು ತಮಿಳಲ್ಲಿ ಕಂಬರಾಮಾಯಣ, ಬಂಗಾಳಿ ಭಾಷೆಯಲ್ಲಿ ಕೀರ್ತಿವಾಸ ಅಂತೇಳಿ ಬರೆದಿರುವಂತಹ ರಾಮಾಯಣ, ಮಲಯಾಳಮಲ್ಲೂ ಒಂದು ಅಧ್ಯಾತ್ಮ ರಾಮಾಯಣ ಅಂತಿದೆ. ಇನ್ನು ತುಳಸಿದಾಸರ ರಾಮಚರಿತ ಮಾನಸ ಹಿಂದಿಯಲ್ಲಿ ಬಹಳ ಪ್ರಸಿದ್ಧವಾಗಿರೋದು. ಇದೆಲ್ಲಕ್ಕೂ ಮೂಲ ಯಾವ ರಾಮಾಯಣ? ಅದು ವಾಲ್ಮೀಕಿ ರಾಮಾಯಣ. ಎಲ್ಲರೂ ತದನಂತರ ಆದಿಕವಿಗಳಾದಂಥ ವಾಲ್ಮೀಕಿ ಮಹರ್ಷಿಗಳು ಶ್ರೀಮದ್ ರಾಮಾಯಣವನ್ನು ಬರೆದಾದ ಮೇಲೆ ಅದನ್ನೇ ಆಧರಿಸಿ ತಮ್ಮ ತಮ್ಮ ದೃಷ್ಟಿಗಳ ಮೂಲಕ, ತಮ್ಮ ಬಹುಶಃ ದರ್ಶನ ಅನುಭವಗಳ ಆಧಾರದ ಮೇಲೆ ರಾಮಾಯಣದ ಒಂದು ಸ್ವಲ್ಪ, ಅದಕ್ಕಿಂತ ಮೂಲ ಅದೇ ಇದ್ದರೂ ಕೂಡ ಒಂದು ಸ್ವಲ್ಪ ಕೆಲವು ಕಡೆ ಭೇದಗಳು ಕಾಣುವಂತೆ ರಾಮಕಥೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಆದರೆ ಎಲ್ಲರೂ ಒಪ್ಕೊಳ್ಳೋದು ಮತ್ತು ಕೃತಜ್ಞರಾಗಿರೋದು ವಾಲ್ಮೀಕಿಗಳಿಗೆ. ಯಾಕಂದರೆ ಮೂಲ ರಾಮಾಯಣ ಕೊಟ್ಟವರು ಅವರೇ. ವಾಲ್ಮೀಕಿ ರಾಮಾಯಣ ಬಿಟ್ಟರೆ ಬಹಳ ಪ್ರಸಿದ್ಧವಾಗಿರೋದು ತುಳಸಿದಾಸರ ರಾಮಚರಿತ ಮಾನಸ್. ಅದರಲ್ಲೂ ಉತ್ತರ ಭಾರತದಲ್ಲಿ ಹಿಂದಿ ಭಾಷೆಯಲ್ಲಿರೋದ್ರಿಂದ ಬಹಳ ಭಾವನೆಯಿಂದ ಕೂಡಿರುವಂತಹ ಒಂದು ಗ್ರಂಥ ಅದು. ಇವತ್ತು ಅಥವಾ ಇವತ್ತಿನಿಂದ ನಾವು ನೋಡ ಹೊರಟಿರೋದು ಅಧ್ಯಾತ್ಮ ರಾಮಾಯಣ ಅಂತ ಹೇಳುವಂಥ ಒಂದು ಗ್ರಂಥದ ಕುರಿತಾಗಿ. ಇದು ನಮ್ಮ 18 ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ಅಂತೇನಿದೆಯೋ ಆ ಪುರಾಣದಲ್ಲಿ ಬರುವಂತಹ ವಿಚಾರ. ಈ ರಾಮಾಯಣದ ಕರ್ತೃ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಇದ್ರೂ ಸಾಮಾನ್ಯವಾಗಿ ಪುರಾಣಗಳ ಕರ್ತೃ ವ್ಯಾಸರು ಅಂತಲೇ ಪರಿಗಣಿಸೋದ್ರಿಂದ ವ್ಯಾಸರೇ ಇದನ್ನು ರಚಿಸಿರಬೇಕು ಅಂತ ಪುರಾಣದಲ್ಲಿ ಅಂತರ್ಗತವಾಗಿರುವಂತಹ ಒಂದು ಭಾಗ ಇದು. ಶಿವ ಮತ್ತು ಪಾರ್ವತಿಯರ ನಡುವೆ ಪ್ರಾರಂಭವಾಗುವಂಥ ಒಂದು ಸಂವಾದ. ಆದರೆ ಇದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಆದರ್ಶ ವ್ಯಕ್ತಿಯಾಗಿ ಕಂಗೊಳಿಸ್ತಾನೆ, ಅಥವಾ ವಾಲ್ಮೀಕಿಗಳು ರಾಮನನ್ನು
ಮನುಷ್ಯ ಜೀವನಕ್ಕೆ ಒಂದು ಆದರ್ಶವಾಗಿ ತೋರಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಹಂತ ಹಂತದಲ್ಲೂ ರಾಮನನ್ನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ತೋರಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಅವನ ದೈವತ್ವವನ್ನು ಒಪ್ಪಿಕೊಂಡ್ರು. ರಾಮ ವಿಷ್ಣುವಿನ ಅವತಾರ ಅನ್ನೋ ಒಂದು ಉಲ್ಲೇಖ ಅಲ್ಲಿದ್ದರು. ಅವನ ದೈವತ್ವದ ಹೆಚ್ಚಿನ ವಿಚಾರಗಳು ಬರೋದು ಕೊನೆಯಲ್ಲಿ. ಅದಕ್ಕೆ ಮೊದಲೆಲ್ಲ ಅವನನ್ನೊಬ್ಬ ಮನುಷ್ಯನಾಗಿ ಹೇಗೆಲ್ಲ ನಾವು ರಾಮನಿಂದ ಪಾಠ ಕಲಿಯೋದಕ್ಕಿದೆ, ಹೇಗೆಲ್ಲ ನಾವು ರಾಮನ ನಡೆದ ದಾರಿಯಲ್ಲಿ ನಾವು ನಡೆಯಬೇಕಾಗಿದೆ ಅನ್ನೋದನ್ನು ನಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಧ್ಯಾತ್ಮ ರಾಮಾಯಣದ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿ ಸಂಪೂರ್ಣ ರಾಮನನ್ನು ಮಹಾವಿಷ್ಣುವಿನ ಅವತಾರ ಅಥವಾ ಭಗವಂತ ಅನ್ನೋ ರೂಪದಲ್ಲೇ ಪರಿಗಣಿಸಲಾಗಿದೆ. ಭಾಗವತದಲ್ಲಿ ಹೇಗೆ ಶ್ರೀಕೃಷ್ಣ ಕಥಾವಸ್ತು ಆಗ್ತಾನೋ, ಹೇಗೆ ಕೃಷ್ಣನನ್ನು ಒಬ್ಬ ದೈವೀ ಪುರುಷ, ದೇವರೇ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತೇನು ಭಾಗವತ ಹೇಳುತ್ತೋ ಆ ಭಾವದಲ್ಲೇ ನೋಡಲಾಗಿದೆಯೋ, ಅಧ್ಯಾತ್ಮ ರಾಮಾಯಣದಲ್ಲಿ ಹಾಗೇನೇ ಶ್ರೀರಾಮನ ವಿಚಾರದ ಕುರಿತಾಗಿ ಇವನು ಸಾಕ್ಷಾತ್ ಭಗವಂತ, ಭಗವಂತನಾಗಿ ಅವನನ್ನು ಪೋರ್ಟ್ರೇಟ್ ಭಕ್ತರ ಮುಂದಿಡೋ ಅಂಥ ಪ್ರಯತ್ನ ಇದೇ ವಿಶೇಷ. ಅಲ್ಲಿ ಭಗವಂತನೇ ಆದರೂ ಕೂಡ ಅವನ ಮಾನುಷ ರೂಪಕ್ಕೆ ಹೆಚ್ಚು ಒತ್ತನ್ನು ವಾಲ್ಮೀಕಿ ಮಹರ್ಷಿಗಳು ಕೊಟ್ಟಿದ್ದರೆ, ಇಲ್ಲಿ ಅವನ ಮಾನುಷ ರೂಪಕ್ಕಿಂತ ಹೆಚ್ಚಾಗಿ ಅವನ ದೈವತ್ವಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿದ್ದಾರೆ. ಮತ್ತು ಇದರ ಒಂದು ರಚನೆಯ ಕ್ರಮ ಕೂಡ ಭಾಗವತವನ್ನೇ ಅನುಸರಿಸುತ್ತೆ. ಉದಾಹರಣೆಗೆ ಹುಟ್ಟಿದಾಗ ಕೃಷ್ಣ ದೇವಕಿಗೆ ಚತುರ್ಭುಜನಾದ ವಿಷ್ಣುವಾಗಿ ಕಂಗೊಳಿಸ್ತಾನೆ ಅಲ್ವಾ, ಪುಟ್ಟ ಮಗು ಚತುರ್ಭುಜಗಳು. ಆಮೇಲೆ ಅವಳು ಬೇಗ ಬೇಗ ಬೇಡಪ್ಪ, ಅದರಲ್ಲೂ ಅವರೆಲ್ಲಿರ್ತಾರೆ, ಸೆರೆಮನೆಯಲ್ಲಿರ್ತಾರೆ. ಕಂಸ ಬಂದುಬಿಟ್ಟು ಬೇಗ ನಿನ್ನ ಈ ರೂಪವನ್ನು ಸ್ವಲ್ಪ ಮರೆಮಾಚಿಕೊ ಅಂತ ಹೇಳಿದ್ಮೇಲೆ ಕೃಷ್ಣ ರೂಪ ತಾಳ್ತಾನೆ ಸಾಮಾನ್ಯ ಮಗುವಿನಂತೆ. ಹಾಗೆಯೇ ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ನೋಡ್ತೀವಿ, ಕೌಸಲ್ಯ ಜನ್ಮ ಕೊಟ್ಟಾಗ ಅಲ್ಲೂ ಕೂಡ ಚತುರ್ಭುಜಧಾರಿಯಾಗಿ ರಾಮ ಮೊದಲು ತನ್ನ ದೈವತ್ವವನ್ನು ಪ್ರಕಟಪಡಿಸ್ತಾನೆ ಅಂತ. ಹೇಗೆ ಭಾಗವತದಲ್ಲಿ ಅಲ್ಲಲ್ಲಿ ಸ್ತುತಿ ಭಾಗ ಬರುತ್ತೆ, ದೇವಕಿಯ ಸ್ತುತಿ, ವಸುದೇವನ ಸ್ತುತಿ, ಮುಂದೆ ಬೇರೆ ಬೇರೆಯವರ ಸ್ತುತಿ ಭಾಗ ಹೇಗೆ ಬರುತ್ತೋ ಹಾಗೆ ಇಲ್ಲೂ ಕೂಡ ಅನೇಕರು ರಾಮನನ್ನು ಸ್ತುತಿಸೋದನ್ನು ನಾವು ನೋಡ್ತೀವಿ. ಬೇರೆ ಬೇರೆ ಸಾಧು ಸಂತರು, ಭಾರದ್ವಾಜ ಮುನಿಗಳು, ವಸಿಷ್ಠರು, ಇವರೆಲ್ಲರೂ ಕೂಡ ರಾಮನನ್ನು ಭಗವಂತ ಅನ್ನೋ ದೃಷ್ಟಿಯಿಂದ ಕಾಣೋದ್ರಿಂದ ಅವನನ್ನು ಸ್ತುತಿಸೋದನ್ನು ನಾವು ನೋಡ್ತೀವಿ. ವಿಶೇಷವಾಗಿ ಭಗವಂತ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇರೋದ್ರಿಂದ ಬಟ್ ಕಥಾವಸ್ತು ಮುಖ್ಯವಾಗಿ ಅದೇ ಇದ್ರೂ ಕೂಡ ಇಲ್ಲಿ ನೋಡುವ ದೃಷ್ಟಿಕೋನ ಬೇರೆ ಇದೆ, ದೇವರು ಅನ್ನೋ ಭಾವದ. ಅಧ್ಯಾತ್ಮ ರಾಮಾಯಣ ಬಹುಶಃ ಇವತ್ತಿನ ಕಾಲಕ್ಕೆ ಎಷ್ಟು ಒಂಥರ ಪ್ರಸ್ತುತ ಅನ್ನಿಸ್ತು ಅಂತ ಹೇಳಿದ್ರೆ, ಅಂದರೆ ನಮಗೆ ಸಾಕಷ್ಟು ಆದರ್ಶ ಪುರುಷೋತ್ತಮನಾಗಿ, ಮರ್ಯಾದಾ ಪುರುಷೋತ್ತಮನಾಗಿ ರಾಮನ ಕುರಿತಾಗಿ ಸಾಕಷ್ಟು ಕೇಳಿರಿ. ಆದರೆ ಇವತ್ತು ಪ್ರಭು ಶ್ರೀರಾಮಚಂದ್ರ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ನೆಲೆಸುವುದರ ಮೂಲಕ ತನ್ನ ದೈವತ್ವವನ್ನು, ತನ್ನ ದೈವೀ ಶಕ್ತಿಯನ್ನು ಪ್ರಕಟಪಡಿಸಿ ಕೋಟ್ಯಂತರ ಜನರನ್ನು ತನ್ನ ಕೆಳಗೆ ಸೆಳೀತಾ ಇದ್ದಾನಲ್ಲ ಅಯೋಧ್ಯೆಯಲ್ಲಿ. ಅತ್ಯಂತ ಕಡಿಮೆ ಸಮಯದಲ್ಲಿ 1 ಕೋಟಿ ಜನ ಅದಾಗಲೇ ಶ್ರೀರಾಮನನ್ನು ದರ್ಶನ ಮಾಡಿಬಿಟ್ಟಿದ್ದಾರೆ. ಆಲೋಚನೆ ಮಾಡಿ ನೋಡಿ, ಅವನ ಸೆಳೆತ, ಅವನ ಆಕರ್ಷಣೆ, ಅವನ ದೈವತ್ವ ಹೇಗೆ ಎಲ್ಲರನ್ನೂ ಕೂಡ ಬಳಿ ಬರುವಂತೆ ಮಾಡ್ತಾ ಇದೆ. ಮರ್ಯಾದಾ ಪುರುಷೋತ್ತಮನಾಗಿ ನಮಗೆ ರಾಮ ಅಧ್ಯಯನ ಮಾಡಿದ್ರೆ ಸಿಗ್ತಾನೆ. ಆದರೆ ಇವತ್ತು ಅವನ ದೈವೀ ಶಕ್ತಿಗೆ ಸಾಕ್ಷಿಯಾಗಿ ಅಯೋಧ್ಯೆಯಲ್ಲಿ ಅವನ ಭವ್ಯ ಮಂದಿರ, ಅವನ ದೈವೀ ಶಕ್ತಿ ಅವನು ಯಾವಾಗ ಇಚ್ಛೆ ಪಡ್ತಾನೋ ಮತ್ತೊಮ್ಮೆ ಪ್ರಕಟವಾಗೋದಕ್ಕೆ ಅವನಿಗೆ ಅದೆಷ್ಟು ಸುಲಭ ಅನ್ನೋದಕ್ಕೆ ಇವತ್ತಿನ ಅಯೋಧ್ಯೆ ಸಾಕ್ಷಿಯಾಗಿದೆ. ಅಯೋಧ್ಯ ನಗರಿ ವಾಲ್ಮೀಕಿಗಳು ಬರೆಯುವಂತೆ ಇಂದಿನ ನಮ್ಮ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ ಇದೆಯಲ್ಲ, ಕಾಸ್ಮೋಪಾಲಿಟನ್ ಸಿಟೀಸ್ ಅಂತ ಏನು ಹೇಳ್ತೀವೋ, ದೊಡ್ಡ ದೊಡ್ಡ, ಇದಕ್ಕಿಂತ ದೊಡ್ಡದಾಗಿತ್ತಂತೆ ಅಯೋಧ್ಯೆ. ಇವತ್ತಿನ ಡೆಲ್ಲಿ, ಬಾಂಬೆ, ಬೆಂಗಳೂರು ಇದೆಲ್ಲ ನಾವು ಎಷ್ಟು ದೊಡ್ಡ ದೊಡ್ಡ ನಗರಗಳು ಅಂತ ಹೇಳ್ತೀವೋ ಅದಕ್ಕಿಂತ ವೈಭವಯುತವಾಗಿ, ಅದಕ್ಕಿಂತ ದೊಡ್ಡದಾಗಿದ್ದಂಥ ನಗರ ಅಯೋಧ್ಯೆ. ಇವತ್ತಿಲ್ಲಿ ನಾವು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸ್ ಕಾಣುವಂತೆ ಅವತ್ತು ಅಯೋಧ್ಯೆಯಲ್ಲೂ ಕೂಡ ಎಷ್ಟೋ ಮಹಡಿಗಳಿದ್ದಂತಹ ಮನೆಗಳಿದ್ದು, ಅಂದರೆ ಸಮೃದ್ಧವಾಗಿದ್ದಂಥ ನಗರ ಅಯೋಧ್ಯ.
ಭಾರತದಿಂದ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ವ್ಯಾಪಾರಕ್ಕೆ, ಓದೋದಕ್ಕೆ, ದುಡಿಯೋದಕ್ಕೆ. ಅಂದಿನ ಕಾಲದಲ್ಲಿ ಅಯೋಧ್ಯೆಗೆ ಬರೋರಂತೆ ದುಡಿಯೋದಕ್ಕೆ, ಇಲ್ಲಿ ಭಾಳ ಒಳ್ಳೆಯ ಅವಕಾಶ ಇದೆ ಅಂತ. ಅಂದರೆ ಅಷ್ಟು ಪ್ರಸಿದ್ಧವಾಗಿ, ಅಷ್ಟು ಚೆನ್ನಾಗಿ, ಅಷ್ಟು ವೈಭವದಿಂದ ಕೂಡಿದಂಥ ನಗರ ಅದಾಗಿತ್ತು. ಈಗ ಮತ್ತೊಮ್ಮೆ ಆ ಒಂದು ವೈಭವಕ್ಕೆ ಹಿಂತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಶ್ರೀರಾಮನ ದೈವಿ ಶಕ್ತಿ ಕಾಣಸಿಗ್ತಾ ಇದೆ. ಆದರ್ಶವಾಗಿ ಅವನನ್ನು ಬಳಿಸಾರೋದು ಬೇಕು, ದೇವನಾಗಿ ಅವನನ್ನು ಬಳಿಸಾರೋದು ಕೂಡ ಅದೇ ಒಂದು ಆನಂದ. ಅದು ಭಕ್ತರಿಗೆ ಆನಂದ ಕೊಡುವಂಥ ವಿಚಾರ. ಆ ದೃಷ್ಟಿಯಿಂದ ನಾವು ಇದನ್ನು ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಸೊ ಅಧ್ಯಾತ್ಮ ರಾಮಾಯಣದ ಮುಖ್ಯವಾದಂಥ ಉದ್ದೇಶ ಏನು? ರಾಮನ ದೈವತ್ವವನ್ನು ಅರ್ಥಪಡಿಸೋದು ಒಂದಾದರೆ, ಎರಡನೇದು ಇಲ್ಲಿ ಬರುವಂಥ ವಿಚಾರಗಳು ಹೇಗಿವೆ ಅಂತ ಹೇಳಿದ್ರೆ, ಜ್ಞಾನ ಮತ್ತು ಭಕ್ತಿ ಯಾವಾಗಲೂ ಕೂಡ ಪ್ರತ್ಯೇಕ ಅಲ್ಲ, ಅದು ಒಟ್ಟೊಟ್ಟಿಗೆ ಹೋಗುವಂಥದ್ದು. ಶ್ರೀರಾಮನ ಮೂಲ ಸ್ವರೂಪವನ್ನು ಅಲ್ಲಲ್ಲಿ ನಮ್ಮ ಮುಂದೆ ಇಡ್ತಾರೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂದರೆ ಏನು? ಶುದ್ಧ ಬ್ರಹ್ಮ ಅಂದರೆ ಯಾವ ಬ್ರಹ್ಮ? ಪರಬ್ರಹ್ಮ. ನಿರ್ವಿಕಾರ, ನಿರಾಕಾರ, ನಿರ್ಗುಣ, ನಿರಂಜನ, ಏಕ ಅದ್ವಿತೀಯನಾಗಿರುವಂತಹ ಪರಬ್ರಹ್ಮ ವಸ್ತು ಇದೆಯಲ್ಲ, ಆ ಪರಬ್ರಹ್ಮನೇ ಶ್ರೀರಾಮ ಅನ್ನೋದನ್ನು ವಿಶೇಷವಾಗಿ ನಮ್ಮ ಮುಂದೆ ಇಡ್ತಾರೆ. ರೂಪ ತಾಳಿ ಬಂದಾಗ ಶ್ರೀರಾಮ ಭಕ್ತಿ ಮಾರ್ಗದಲ್ಲಿ ನಮಗೆ ಪಡ್ಕೊಳ್ಳೋದಕ್ಕೆ ಸುಲಭನಾಗ್ತಾನೆ. ಆದರೆ ಅಧ್ಯಾತ್ಮ ರಾಮಾಯಣ ನಮಗೆ ತಿಳಿಯಪಡಿಸುತ್ತೆ, ರಾಮ ಅವತಾರ ತಾಳಿ ಬಂದಂಥ ರಾಮ ಅಷ್ಟೇ ಅಲ್ಲ, ಅವನ ಮೂಲದಲ್ಲಿ ಯಾರು? ಅವನು ಶುದ್ಧ ಬ್ರಹ್ಮ ಪರಾತ್ಪರ. ಮೂಲದಲ್ಲಿ ಅದೇ ಪರಬ್ರಹ್ಮ ವಸ್ತು ಅನ್ನೋದನ್ನ ಪ್ರಾರಂಭದ ಶಿವ ಮತ್ತು ಪಾರ್ವತಿಯರ ಒಂದು ಸಂವಾದದಲ್ಲೇ ಅದನ್ನು ನಾವು ಕಾಣ್ತೀವಿ. ಮತ್ತು ವಿಶೇಷವಾಗಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಹೇಗೆ ಶ್ರೀಕೃಷ್ಣ ನಾನು ನೋಡ್ಕೊಳ್ತೀನಿ, ನಾನೆಲ್ಲ ಅಜ್ಞಾನವನ್ನು ಹೋಗಲಾಡಿಸ್ತೀನಿ, ಜ್ಞಾನವನ್ನು ಕೊಡ್ತೀನಿ ಅಂತೆಲ್ಲ ಬೇರೆ ಬೇರೆ ಮಾತುಗಳನ್ನು ಹೇಳ್ತಾನೋ, ಅದೇ ರೀತಿಯಲ್ಲಿ ರಾಮ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳುವಂಥ ದೇವರಾಗಿ ಭರವಸೆಯನ್ನು ಕೊಡುವಂಥ ವಿಚಾರಗಳೆಲ್ಲ ಇಲ್ಲಿ ನಾವು ನೋಡ್ತೀವಿ. ಅದೇ ಭಾಳ ವಿಶೇಷ. ಒಂದು ಸ್ತುತಿ ಭಾಗಗಳು, ಇನ್ನೊಂದು ಬೇಕಾದಷ್ಟು ತತ್ವ ಪ್ರಧಾನವಾದಂಥ ಭಾಗಗಳು. ಅಂದರೆ ರಾಮ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಮಾಡೋದು? ಉಪದೇಶವನ್ನು ಮಾಡೋದು. ಬೇರೆ ಬೇರೆ ಸಂದರ್ಭಗಳು ಅವನು ಯಾರ್ಯಾರನ್ನೋ ಭೇಟಿಯಾದಾಗ ಉಪದೇಶವನ್ನು ಮಾಡುವಂಥ ಸಂದರ್ಭಗಳು. ಹೇಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದಾನೋ ಹಾಗೆ ಉಪದೇಶ ಮಾಡುವಂಥ ವಿಚಾರಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇದೇ ಅಧ್ಯಾತ್ಮ ರಾಮಾಯಣದ ಒಂದು ಕೆಲವು ವಿಶೇಷಗಳು. ಕಥಾರೂಪದಿಂದ ಕೆಲವು ಭಿನ್ನಗಳು, ಭೇದಗಳು ಇವೆ. ಆದರೆ ಮೂಲ ಕಥೆಯಿಂದ, ಆದರೆ ಮೂಲ ಕಥೆಗೆ ಎಲ್ಲೂ ಕೂಡ ವ್ಯತಿರಿಕ್ತವಾಗಿ ಹೋಗುತ್ತೆ ಅಂತಲ್ಲ. ಈ ಭಿನ್ನತೆ ಯಾಕೆ ಅಂತ ಹೇಳಿದ್ರೆ, ರಾಮನ ದೇವರು ಅಂತ ತೋರಿಸೋದಕ್ಕೆ ಆ ಭಿನ್ನತೆಯನ್ನು ತೋರ್ಪಡಿಸಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಉದಾಹರಣೆಗೆ ಕೌಸಲ್ಯೆ ಜನ್ಮ ಕೊಟ್ಟಾಗ ರಾಮ ತನ್ನ ಮೂಲ ದೈವ ಸ್ವರೂಪದಲ್ಲಿ ದರ್ಶನ ಕೊಡ್ತಾನೆ ಕೌಸಲ್ಯಗೆ. ಹಾಗೇನೇ ಕೈಕೇಯಿ ತಾನು ಇಚ್ಛೆ ಪಟ್ಟು ಕಾಡಿ ಕಳಿಸೋದು ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ಶ್ರೀರಾಮನೇ ಕಾಡಿಗೆ ಹೋಗಬೇಕು ಅಂತ ಇಚ್ಛೆ ಪಟ್ಟಿದ್ದು. ಯಾಕಂದರೆ ಅವನ ದೈವಿ ಲೀಲೆ ಅಲ್ಲ, ನೆಕ್ಸ್ಟ್ ಏನೇನು ಆಗಬೇಕು ಅಂತ ಅವನ ಅರಿವಿನಲ್ಲಿದ್ದು ಕೈಕೇಯಿ ಮಂಥರೆಯ ಮನಸ್ಸಿನಲ್ಲಿ ಹಾಗೆ ಬರುವಂತೆ ಮಾಡುವಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಎಲ್ಲೂ ಕೂಡ ಅವನು ಒಬ್ಬ ಅಸಹಾಯಕನಾಗಿ ಪರಿಸ್ಥಿತಿಗೆ ಸಿಕ್ಕಾಕೊಂಡವನು ಅನ್ನೋ ಭಾವಕ್ಕಿಂತ ಆ ಪರಿಸ್ಥಿತಿಗಳನ್ನು ತಾನೇ ತಂದುಕೊಂಡು ಜಗತ್ತಿಗೆ ಒಂದು ಬೋಧನೆಯನ್ನು ಮಾಡಿದವನು ಅನ್ನೋ ರೀತಿಯಲ್ಲಿ ಕಥೆಯನ್ನು ಮುಂದುವರಿಸ್ತಾ ಬರ್ತಾರೆ. ಸೊ ಪ್ರಾರಂಭದಲ್ಲೇ ಏನು ನೋಡ್ತೀವಿ? ಶ್ರೀರಾಮನ ಕುರಿತಾಗಿ ಸ್ತುತಿಯನ್ನು ಮಾಡ್ತಾ, ಯಾರು ಸೂರ್ಯವಂಶದಲ್ಲಿ ಹುಟ್ಟಿ ಬಂದು ದೇವತೆಗಳಿಂದ ಪ್ರಾರ್ಥನೆಯನ್ನು ಮಾಡಲ್ಪಟ್ಟು ರಾಕ್ಷಸರನ್ನ ಸಂಹಾರ ಮಾಡೋದಕ್ಕಾಗಿ ಮತ್ತು ತನ್ನ ನಿತ್ಯವಾದಂತಹ ಪಾಪನಾಶಕಾರಿಯಾದಂತಹ ತನ್ನ ಕೀರ್ತಿಯನ್ನು ಜಗತ್ತಿನ ಆದ್ಯಂತ ಹರಡೋದಕ್ಕಾಗಿ ತನ್ನ ಸ್ವಸ್ವರೂಪವಾದಂತಹ ಆ ಪರಾತ್ಪರ ರೂಪದಿಂದ ರಾಮನಾಗಿ ಪ್ರಕಟವಾಗಿ ಬಂದೋ ಅಂಥ ರಾಮನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಯಾವ ರಾಮ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣಕರ್ತನಾಗಿದ್ದಾನೋ,
ಯಾರ ಮಾಯಾಶಕ್ತಿಯಿಂದಾಗಿ ಈ ಜಗತ್ತೆಲ್ಲವೂ ನಡ್ಕೊಂಡ್ಬರ್ತಾ ಇದೆಯೋ, ಯಾರು ಎಲ್ಲ ಬಗೆಯ ಮಾನಸಿಕ ಪ್ರಯತ್ನಗಳಿಗೆ ಅಸಾಧ್ಯನಾಗಿದ್ದಾನೋ, ಅದನ್ನು ಮೀರಿ ಇದ್ದಾನೋ, ಯಾರು ಸಚ್ಚಿದಾನಂದ ಸ್ವರೂಪನೇ ಆಗಿದ್ದಾನೋ, ಸೀತೆಯ ನಾಥನಾಗಿದ್ದಾನೋ, ಸತ್ಯ ಸ್ವರೂಪನೇ ಆಗಿದ್ದಾನೋ ಅಂಥ ಶ್ರೀರಾಮನಿಗೆ ನಮಸ್ಕಾರ ಅಂತ ತಿಳಿಸ್ತಾ ಈ ಅಧ್ಯಾತ್ಮ ರಾಮಾಯಣದ ಮಹಿಮೆಯನ್ನು ಒಂದೆರಡೇ ವಾಕ್ಯದಲ್ಲಿ ಹೇಳ್ತಾರೆ. ಯಾರು ಮುಕ್ತಿಯನ್ನು ಬಯಸ್ತಾರೋ ಅವರು ಅಧ್ಯಾತ್ಮ ರಾಮಾಯಣವನ್ನು ಅಧ್ಯಯನ ಮಾಡಬೇಕು. ಅಧ್ಯಾತ್ಮ ರಾಮಾಯಣಮೇವ ನಿತ್ಯಂ ಪಠೇದಿಚ್ಛೇತ್ ಭವಬಂಧ ಮುಕ್ತಿಂ. ಭವಬಂಧದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಅಧ್ಯಾತ್ಮ ರಾಮಾಯಣವನ್ನು ಅಧ್ಯಯನ ಮಾಡಬೇಕು. ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶ್ರೀಹರಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದನ್ನು ಪ್ರತಿದಿನ ಪಾರಾಯಣ ಮಾಡೋದ್ರಿಂದ ಕೋಟಿ ಕೋಟಿ ಹಸುಗಳನ್ನು ದಾನ ಮಾಡಿದಂಥ ಪುಣ್ಯ ಸಿಗತ್ತೆ ಅಂತ ಹೇಳಿ ನೆಕ್ಸ್ಟ್ ನಾವು ನೋಡೋದು ಕೈಲಾಸದಲ್ಲಿ ಶಿವ ಪಾರ್ವತಿಯರು ಆಸೀನರಾಗಿದ್ದಾರೆ. ಪಾರ್ವತಿ ದೇವಿ ಶಿವನಿಗೆ ನಮಸ್ಕರಿಸ್ತಾ ಕೇಳ್ತಾಳಂತೆ, ನೀನು ಮಹಾದೇವನಾಗಿದ್ದೀಯ, ನೀನೇ ಆ ನಿತ್ಯ ಸ್ವರೂಪನಾಗಿದ್ದೀಯ, ಆದರೆ ನಿನ್ನಿಂದ ನಾನು ಈ ಪುರುಷೋತ್ತಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ನನ್ನ ಒಂದು ಆಸೆಯಾಗಿದ್ದೆ. ಸಾಮಾನ್ಯವಾಗಿ ಎಲ್ಲರಿಗೂ ಹೇಳದೇ ಇರುವಂತಹ ಕೆಲವು ಆಧ್ಯಾತ್ಮಿಕ ರಹಸ್ಯಗಳನ್ನು ನಾನು ಭಕ್ತೆ, ನಿನ್ನ ಭಕ್ತಿ ಆಗೋದ್ರಿಂದ ನನಗೆ ನೀನು ತಿಳಿಯಪಡಿಸ್ಬೇಕು. ಏನು ಅವಳ ಪ್ರಶ್ನೆ ಅಂತ ಹೇಳಿದ್ರೆ, ನಾನೇನು ಅರಿಯದವಳು, ನನಗೇನು ಗೊತ್ತಿಲ್ಲ, ಅದನ್ನು ನೀನು ತಿಳಿಯಪಡಿಸ್ಬೇಕು ಹೇ ಪ್ರಭು ಅಂಥೇಳಿ ಶಿವನಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಬಹಳ ರಹಸ್ಯವಾದಂಥ ವಿಚಾರ ಇದು. ಶ್ರೀರಾಮನ ಕುರಿತಾಗಿ, ಯಾವ ಶ್ರೀರಾಮ ಇಡೀ ಜಗತ್ತಿನ ಚೈತನ್ಯ ಶಕ್ತಿಯಾಗಿದ್ದಾನೋ, ಭಕ್ತಿ ಮತ್ತು ಮೋಕ್ಷವನ್ನು ಕೊಡೋದಕ್ಕೆ ಯಾರನ್ನು ನಾವು ಅನುಸರಿಸಬೇಕಾಗಿದೆಯೋ, ಯಾರನ್ನು ನಾವು ಇಟ್ಕೊಂಡ್ರೆ ನಮಗೆ ಮೋಕ್ಷ ಸಿಗತ್ತೋ ಅಂಥವನ ಕುರಿತಾಗಿ ನನಗೆ ಏನೋ ಒಂದು ಕೆಲವು ಸಂಶಯ ಉಂಟಾಗಿದೆ. ಏನು, ರಾಮನೇ ಮೂಲ ಪುರುಷ ಅಂತ ಹೇಳೋದಾದರೆ ಅವನು ಪ್ರಕೃತಿಯ ತ್ರಿಗುಣಗಳಿಗೆ ವಶನಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವರು ಹೇಳ್ತಾರೆ, ರಾಮ ಅವತರಿಸಿ ಬಂದಾಗ ಅವನು ಮರ್ತಂತೆ ಇರ್ತಾನಲ್ಲ, ಅವನು ನಿತ್ಯ ಅವನ ಮೂಲ ಸ್ವರೂಪವನ್ನು. ಹಾಗಾಗಿ ದುಃಖದಲ್ಲಿರುವಂತೆ ಕಾಣಿಸುತ್ತೆ. ಸೀತೆಯನ್ನು ಕಳ್ಕೊಂಡಾಗ ಇದೆಲ್ಲ ನಾವು ನೋಡ್ತೀವಲ್ಲ. ಹಾಗಾಗಿ ಅವನು ನಿಜವಾಗಿಯೂ ಕೂಡ, ಅವಳು ಕೇಳ್ತಾಳೆ, ಅವನು ಇದನ್ನೆಲ್ಲ ಮರ್ತಂತೆ ಬದುಕಿದಾನಲ್ಲ, ಹಾಗಿದ್ರೆ ಅವನು ನಿಜವಾಗಿಯೂ ಅದಾಗಿದ್ದರೆ ಅವನು ಅದನ್ನು ಮರೆಯೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಅವನು ನಿಜವಾಗಿಯೂ ಪರಮಾತ್ಮ ಅಲ್ಲೇ ಇದ್ದರೆ ಅವನನ್ನು ನಾವು ಪೂಜೆ ಮಾಡೋದ್ರ ಮೂಲಕ, ಆರಾಧನೆ ಮಾಡೋದ್ರ ಮೂಲಕ ಅವನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಅವಳ ಪ್ರಶ್ನೆ. ಅಂದರೆ ಅಂತಹ ದೈವಶಕ್ತಿ ಆದರೂ ಕೂಡ ಮನುಷ್ಯನಂತೆ ಬದುಕಿದ, ಮನುಷ್ಯನಲ್ಲಿರುವಂಥ ದುಃಖವನ್ನು, ಕೆಲವೊಮ್ಮೆ ಎಲ್ಲೋ ಅಪರೂಪಕ್ಕೆ ಕೋಪವನ್ನು, ಇದನ್ನೆಲ್ಲ ನಾವು ನೋಡ್ತೀವಿ. ಸೀತೆಯನ್ನು ಕಳ್ಕೊಂಡಾಗ ದುಃಖಕ್ಕೆ ಒಳಪಡ್ತಾನೆ. ಸೊ ಇದೆಲ್ಲ ನೋಡಿದ್ರೆ ಅವನ ಮೂಲ ಸ್ವರೂಪ ಅವನು ಅಂಥವನು ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಎಲ್ಲಿ ನಮ್ಗೆ ಅರ್ಥ ಆಗುತ್ತೆ? ಆಗೋದಿಲ್ವಲ್ಲ. ಯಾರವನು ಆಗಿದ್ರೆ ಅಂತ ಪಾರ್ವತಿ ಶಿವನ ಕೇಳಿದಾಗ ಶಿವ ಈಗ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಶ್ರೀರಾಮ ಕಥೆ ಅಂತ ಕಥಾರೂಪದಲ್ಲಿ ಬರುತ್ತೆ. ಆದರೆ ನಿನಗೆ ಈ ಪ್ರಶ್ನೆ ಬಂದಿದ್ದು ಬಹಳ ಒಳ್ಳೆಯದಾಯಿತು. ನೀನೊಬ್ಬ ಭಕ್ತಿ ಆಗಿದ್ದೀಯಾ. ನನ್ನ ಹತ್ರ ಯಾರೂ ಬಂದು ಈ ಬಗೆಯ ಪ್ರಶ್ನೆಯನ್ನು ಕೇಳಲಿಲ್ಲ. ಇದು ರಹಸ್ಯಂ ಪರಂ ನಿಗೂಢಂ, ಇದು ಬಹಳ ರಹಸ್ಯವಾದದ್ದು, ನಿಗೂಢವಾದದ್ದು ಈ ಒಂದು, ಮತ್ತು ಬಹಳ ಶ್ರೇಷ್ಠವಾದಂಥ ಪ್ರಶ್ನೆ, ಶ್ರೇಷ್ಠವಾದಂಥ ವಿಚಾರದ ಕುರಿತಾಗಿ ನೀನು ಹೇಳಿದ್ಯಾ. ಏನದು? ನಿಜವಾಗಿಯೂ ರಾಮ ಯಾರು ಅನ್ನೋದೇ ನಿಗೂಢ ರಹಸ್ಯ. ಇಲ್ಲಿ ಯಾರವನು ಅಂತ ತಿಳ್ಕೊಳ್ಳೋದು. ರಘುವಂಶದಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಶ್ರೀರಾಮ ಇದ್ದಾನಲ್ಲ, ಅವನು ಸಾಕ್ಷಾತ್ ಪರಾತ್ಮ ರೂಪವೇ ಆಗಿದ್ದಾನೆ. ಅವನು ಆನಂದವೇ ಆಗಿದ್ದಾನೆ. ಅವನೇ ಏಕೋ, ಅವನೇ ಒಬ್ಬನೇ, ಒಂದೇ ಇರುವಂಥ ಅದ್ವೈತನಾಗಿದ್ದಾನೆ. ಅವನೇ ಪುರುಷೋತ್ತಮನಾಗಿದ್ದಾನೆ. ಈ ಮಾಯಾ, ತನ್ನದೇ ಮಾಯಾಶಕ್ತಿಯಿಂದ ಅವನು ಈ ಸೃಷ್ಟಿಯನ್ನು ಮಾಡಿ, ಈ ಸೃಷ್ಟಿಯಲ್ಲೆಲ್ಲ ತಾನೇ, ಎಲ್ಲರಲ್ಲೂ ಕೂಡ ತಾನೇ ಸೇರಿಕೊಂಡು ಎಲ್ಲರ ಒಳಗೂ ಅವನೇ ಇದ್ದಾನೆ. ಆದರೆ ಅವನ ಮಾಯಾಶಕ್ತಿಯಿಂದಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲರಲ್ಲೂ ಅದೇ ರಾಮನಿದ್ದಾನೆ. ನೆನ್ಪಿಟ್ಕೋಬೇಕು ನಾವು. ಪ್ರತಿಯೊಂದು ಪುರಾಣವೂ ಕೂಡ ಆ ಪುರಾಣ ಯಾವ ಭಗವಂತನ ರೂಪದ ಕುರಿತಾಗಿ ಕೊಂಡಾಡಕ್ಕೆ ಹೊರಟಿದೆಯೋ
ಅದನ್ನೇ ಪರಬ್ರಹ್ಮ ಅಂತ ಕರೆಯುವಂಥದ್ದು. ಯಾರಿಗೆ ಜಗನ್ಮಾತೆನೇ ಪರಬ್ರಹ್ಮ ಅಂತ ನೋಡಬೇಕು ಅವಳು ಪರಬ್ರಹ್ಮ ಸ್ವರೂಪಿಣಿ ಆಗ್ತಾಳೆ. ಯಾರು ಕೃಷ್ಣನೇ ಪರಬ್ರಹ್ಮ ಅಂತ ನೋಡಬೇಕು ಅಂತ ಬಯಸ್ತಾರೋ ಅವ್ರ ಪಾಲಿಗೆ ಅವನೇ ಪರಬ್ರಹ್ಮ. ಯಾರಿಗೆ ಶಿವನೇ ಪರಬ್ರಹ್ಮ ಮೂಲ ಅವನೇ ಅಂತ ಅನ್ಸುತ್ತೋ ಅವನಿಗೆ ಅವರೇ ಪರಬ್ರಹ್ಮ. ಹಾಗೆ ಶ್ರೀರಾಮನ ರೂಪದಲ್ಲೂ ಕೂಡ ಅದೇ ಪರಬ್ರಹ್ಮ ಬಂದಿದ್ದು ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಜೀವಿಗಳ ಒಳಗೂ ಕೂಡ ಇರುವಂಥದ್ದು ಅದೇ ರಾಮ. ಅವನೇ ಒಳಗೆ ಇದ್ಕೊಂಡು ಸಾಕ್ಷಿಯಾಗಿ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ಆದರೆ ಇಡೀ ಜಗತ್ತು ಅಜ್ಞಾನದಿಂದಾಗಿ ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಮಾತ್ರ ನಿರಸ್ತ ಮಾಯ ಅಂದರೆ ಏನು, ಆ ಮಾಯ ಅವನಿಗೆ ಏನಕ್ಕೂ ಕೂಡ ಒಳಪಡಿಸೋದಕ್ಕೆ, ತನ್ನ ಒಂದು ಪ್ರಭಾವಕ್ಕೆ ಒಳಪಡಿಸೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮಕೃಷ್ಣನಿಗೆ ಉದಾಹರಣೆ ಕೊಡ್ತಾರೆ. ಏನು, ಹಾವಿನ ಬಾಯಲ್ಲೇ ವಿಷ ಇರುತ್ತೆ, ಹೌದಲ್ವಾ? ಹಲ್ಲಿನಲ್ಲಿ ಹಾವು ಕಚ್ಚಿದವ್ರಿಗೆ ವಿಷ ಇರುತ್ತೆ, ಸತ್ತೋಗ್ತಾರೆ. ಆದರೆ ಸ್ವಯಂ ಹಾವಿಗೆ ವಿಷ ಏನು ಮಾಡಲಾರದು. ಹಾವಿನ ಬಾಯಲ್ಲೇ ವಿಷ ಇದ್ರೂ ಕೂಡ ಹಾವಿಗದೇನು ಮಾಡೋದಿಲ್ಲ. ಹಾಗೆ ಭಗವಂತನ ಮಾಯೆಯಿಂದಲೇ ಈ ಪ್ರಕಟವಾದಂತಹ ಜಗತ್ತು, ಪ್ರಪಂಚ. ಅವನು ಅವತರಿಸೋದು ಕೂಡ ಈ ಮಾಯೆಯನ್ನು ಅವಲಂಬಿಸಿಯೇ. ಆದರೆ ಅವನು ಆ ಮಾಯೆಗೆ ಒಳಪಡೋದಿಲ್ಲ, ಮಾಯೆಯ ಪ್ರಭಾವಕ್ಕೆ ಒಳಪಡೋದಿಲ್ಲ, ಅಜ್ಞಾನಕ್ಕೆ ಒಳಪಡೋದಿಲ್ಲ. ಆದರೆ ಜೀವಿಗಳು ಈ ಮಾಯೆಯ ಪ್ರಭಾವದಲ್ಲೇ ಬದುಕ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ತಮ್ಮೊಳಗೆ ಇರುವಂಥ ಶ್ರೀರಾಮನನ್ನು ಅವ್ರು ಗುರುತಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಇದು ಅಧ್ಯಾತ್ಮ ರಾಮಾಯಣ. ರಾಮನನ್ನು ಕಂಡುಕೊಳ್ಳೋದು ಎಲ್ಲಿ? ನಮ್ಮಲ್ಲೇ, ನಮ್ಮ ಆತ್ಮರೂಪದಲ್ಲೇ ಇರುವಂತಹ ಶ್ರೀರಾಮನನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮುಂದೆ ಹೋಗ್ತಾ ಹೋಗ್ತಾ. ಹೇಗೆ ಸೂರ್ಯ ಇದ್ದಲ್ಲಿ ಕತ್ತಲಿರೋದಕ್ಕೆ ಸಾಧ್ಯ ಇಲ್ವೋ, ಸೂರ್ಯ ಎಲ್ಲೆಲ್ಲ ಹೋಗ್ತಾನೋ ಅಲ್ಲಿ ಬೆಳಕೆ ಅಲ್ವಾ? ಸೂರ್ಯ ಅಸ್ತಮಿಸಿದ ಮೇಲೆ ಮಾತ್ರ ಕತ್ತಲು. ಸೂರ್ಯ ಎಲ್ಲೋದ್ರೂ ಕೂಡ, ಎಲ್ಲಿದ್ರೂ ಕೂಡ ಅಲ್ಲಿ ಬೆಳಕೆ. ಸೂರ್ಯನ ಕತ್ತಲೇನು ಪರಿಚಯ ಇಲ್ಲ. ಏಕೆ? ಅವನೇ ಬೆಳಕಿನ ರೂಪ, ಬೆಳಕಿನ ಸ್ವರೂಪ. ಹಾಗೇನೇ ರಾಮ ಎಲ್ಲಿ ವ್ಯಕ್ತವಾಗ್ತಾನೋ, ರಾಮ ಎಲ್ಲಿ ತನ್ನ ಚೈತನ್ಯ ಸ್ವರೂಪದಿಂದ ಅವನು ಇರ್ತಾನೋ ಅಲ್ಲಿ ಅಜ್ಞಾನ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನೇ ಅಚಿತ್ ಸ್ವರೂಪ, ಜ್ಞಾನ ಸ್ವರೂಪ, ನಿತ್ಯ ಶುದ್ಧ ಬುದ್ಧ ಮುಕ್ತ. ಬುದ್ಧ ಅಂದ್ರೇನು? ಜ್ಞಾನ. ಚಿತ್ ಅಂದ್ರೇನು? ಜ್ಞಾನ. ಆ ಜ್ಞಾನ ಸ್ವರೂಪವೇ ಅವನಾಗಿರೋದ್ರಿಂದ ಎಲ್ಲಿ ಅವನ ಆರಾಧನೆ ನಡೆಯುತ್ತೋ, ಎಲ್ಲಿ ಅವನೇ ನನ್ನೊಳಗಿದ್ದಾನೆ ಅನ್ನೋ ಭಾವದಲ್ಲಿ ಮನುಷ್ಯ ಬದುಕ್ತಾನೋ ಅಲ್ಲಿ ಅಜ್ಞಾನ ಇರೋದಕ್ಕೆ ಸಾಧ್ಯ ಇಲ್ಲ. ತಲೆ ತಿರುಗಿದಾಗ ಕೆಲವೊಮ್ಮೆ ವ್ಯಕ್ತಿಗಳಿಗೆ ನಮ್ಮ ತಲೆ ಸ್ವಲ್ಪ ಹೀಗೆ ತಿರುಗ್ತಾ ಇದೆ ಅಂತ ಅರ್ಥ ಆಗೋದಿಲ್ಲ. ಈ ಭೂಮಿನೇ ತಿರುಗ್ತಾ ಇದೆ, ಈ ಕಟ್ಟಡನೇ ತಿರುಗ್ತಾ ಇದೆ ಅಂತ ಹೇಗೆ ಅನಿಸುತ್ತೋ ಹಾಗೆ ಮನುಷ್ಯರು ಕೂಡ ಮಾಡ್ತಾ ಇರೋದೆಲ್ಲವೂ ಕೂಡ ಪರಮಾತ್ಮ ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನೋ ಭಾವದಲ್ಲಿ ಮನುಷ್ಯರು ಇರ್ತಾರೆ. ಸೂರ್ಯ ಹೇಗೆ ಯಾವಾಗಲೂ ಕೂಡ ಬದಲಾಗೋದಿಲ್ವ, ಹಾಗೆ ರಾಮ ಕೂಡ ಅವನ ಅವತಾರ ತಾಳಿ ಬಂದರೂ ಸರಿಯೇ ಅವನ ಸ್ವಸ್ವರೂಪ, ಅವನ ಭಗವತ್ ಶಕ್ತಿ ಅನ್ನೋದು, ಅವನ ಪರಮಾತ್ಮ ರೂಪ ಅನ್ನೋದು, ಪರಾತ್ಪರ ರೂಪ ಅನ್ನೋದು ಅದು ಎಂದಿಗೂ ಕೂಡ ಬದಲಾಗೋದಿಲ್ಲ ಅಂತ ಹೇಳ್ತಾ ಆಮೇಲೆ ಮುಂದುವರಿಸ್ತಾರೆ. ರಾಮ ಒಮ್ಮೆ ಎಲ್ಲ ಆಗಿ ವಾಪಸ್ ಬಂದ ಮೇಲೆ ಸೀತೆಗೆ ಹೇಳ್ತಾನಂತೆ, ಸೀತೆ ನೀನು ಹನುಮಂತನಿಗೆ ಉಪದೇಶ ಮಾಡು ಅಂತ. ಎಲ್ಲರೂ ಇದ್ದಾರೆ. ಆ ಸಂದರ್ಭದಲ್ಲಿ ರಾಮ ಹೇಳ್ತಾನೆ, ಹನುಮಂತ ನೋಡು, ಯಾರು ಅವನೆಲ್ಲ ಕರ್ತವ್ಯವನ್ನು ಮುಗಿಸಿ ವಾಪಸ್ ಇದು ಅಯೋಧ್ಯೆಗೆ ಬಂದ ಮೇಲೆ ನಡೀತಾ ಇರೋವಂಥದ್ದು, ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಹೇಗೆ ಕೂತಿದ್ದಾನೆ, ಯಾವ ಆಸೆಯೂ ಮನಸ್ಸಿನಲ್ಲಿ ಇಲ್ಲದೆ ಕೂತಿದ್ದಾನೆ. ಅವನು ಜ್ಞಾನಕ್ಕೆ ಅರ್ಹನಾದಂತಹ ಒಬ್ಬ ಜ್ಞಾನ ಪಿಪಾಸೆ ಆಗಿದ್ದಾನೆ, ತುಂಬ ಉನ್ನತ ಮನಸ್ಸಿನವನಾಗಿದ್ದಾನೆ, ಯಾವಾಗಲೂ ಕೂಡ ಕೈ ಮುಗಿದುಕೊಂಡು ನಿಂತಿರ್ತಾನೆ ನೋಡೋನು. ಅವನಿಗೆ ನೀನು ಸೀತೆ ಈ ಒಂದು ಸತ್ಯವನ್ನು ತಿಳಿಯಪಡಿಸು. ಅವನಲ್ಲಿ ಯಾವುದೇ ಬಗೆಯ ಕಲ್ಮಶ ಇಲ್ಲ, ಅವನು ಯಾವಾಗಲೂ ಕೂಡ ನಮ್ಮ ಭಕ್ತನೇ ಆಗಿದ್ದಾನೆ. ಹಾಗಾಗಿ ಇದನ್ನು ಪಡ್ಕೊಳ್ಳೋದಕ್ಕೆ ಅವನು ಅರ್ಹನಾದಂತಹ ಅಧಿಕಾರಿಯಾಗಿದ್ದಾನೆ. ಅಧಿಕಾರಿ ಅಂತ ಹೇಳ್ತಾರೆ. ಯಾರಿಗೆ ಒಂದು ಜ್ಞಾನವನ್ನು ಬೋಧನೆ ಮಾಡಬೇಕಾದ್ರೂ ಕೂಡ ಅವ್ರಿಗೆ ಅಧಿಕಾರ ಇರಬೇಕಂತ, ಆ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಹನುಮಂತ ಅದಕ್ಕೆ ಅರ್ಹನಾಗಿದ್ದಾನೆ. ಹಾಗಾಗಿ ಸೀತೆ ನೀನು ಅದನ್ನು ಅವನಿಗೆ
ಬೋಧಿಸು ಅಂತ ಹೇಳ್ತಾಳೆ. ಇಲ್ಲಿ ಒಂದು ಮುಖ್ಯವಾದ, ನಾನು ಪೂರ್ತಿ ಎಲ್ಲವನ್ನೂ ಬಹಳ ಆಳವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮುಖ್ಯವಾದಂಥ ಕೆಲವು ವಿಚಾರಗಳಿಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ರಾಮನ ಕುರಿತಾಗಿ ಎಲ್ಲೆಲ್ಲಿ ಅವನ ಸೀತೆ ನೋಡ್ಕೋದು ತನಕ ಏನೇನು ಬಂತು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಅವನ ಜೀವನ ಚರಿತ್ರೆ ಕುರಿತಾಗಿ ಸೀತೆ ಹೇಳ್ತಾಳೆ, ರಾಮ ಅಚಲನಾಗಿರುವನು, ಸೀತೆ ಶಕ್ತಿ, ಅಥವಾ ರಾಮ ಪುರುಷ ಆದರೆ ಸೀತೆ ಪ್ರಕೃತಿ. ಪುರುಷ ಅಂದರೆ ಏನು? ಪರಬ್ರಹ್ಮ. ಪರಬ್ರಹ್ಮ ಅಚಲ, ಏನು ಚಲನೆ ಇಲ್ಲ, ಅಲ್ಲೇನು ಇಚ್ಛೆ ಇಲ್ಲ, ಅದೇನು ಏನೋ ಮಾಡಬೇಕು ಅನ್ನೋ ಸಂಕಲ್ಪ ಶಕ್ತಿ ಇಲ್ಲ, ಏನೇನೂ ಇಲ್ಲ. ಆದರೆ ಅದರ ಶಕ್ತಿಯಾದಂಥ ಮಾಯಾಶಕ್ತಿ ಇದ್ದಾಳಲ್ಲ, ಜಗನ್ಮಾತೆ ಶಕ್ತಿ, ಬ್ರಹ್ಮ ಮತ್ತು ಶಕ್ತಿಯನ್ನು ಶ್ರೀರಾಮಕೃಷ್ಣ ಉಪಯೋಗಿಸ್ತಾರಲ್ಲ, ಅದೇ ಪ್ರಕೃತಿ. ಸೀತಾಮಾತೆ ಹೇಳ್ತಾ ಇದ್ದಾಳೆ, ನನ್ನ ಶಕ್ತಿಯಿಂದಾಗಿ ರಾಮ ಇದೆಲ್ಲವನ್ನೂ ಮಾಡ್ದ, ಆದರೆ ಜನ ಅಂದ್ಕೊಳ್ತಾರೆ ಇದೆಲ್ಲ ರಾಮ ಮಾಡ್ದ ಅಂತ. ರಾಮ ಮೂಲವಾಗಿ ಏನು? ಅವನು ಏನನ್ನೂ ಮಾಡೋದಿಲ್ಲ. ರಾಮೋ ನ ಗಚ್ಚತಿ ನ ತಿಷ್ಠತಿ ನಾನು ಶೋಚತಿ ನ ಆಕಾಂಕ್ಷತೆ ತ್ಯಜತಿ ನೋ ನ ಕರೋತಿ ಕಿಂಚಿತ್. ಏನನ್ನೂ ಮಾಡೋದಿಲ್ಲ, ಅವನು ಶೋಕಿಸೋದಿಲ್ಲ, ಅವನು ಹೋಗೋದಿಲ್ಲ, ಅವನು ಬರೋದಿಲ್ಲ, ಅವನು ಆಕಾಂಕ್ಷೆ ಪಡೋದಿಲ್ಲ. ಆನಂದ ಮೂರ್ತಿ, ಅಚಲ ಪರಿಣಾಮಹೀನೋ, ಅವನು ಆನಂದ ಮೂರ್ತಿಯಾಗಿ ಪರಬ್ರಹ್ಮ ಸ್ವರೂಪನಾಗಿ ಸುಮ್ಮನೆ ಇರುವಂಥವನು ರಾಮ. ಪ್ರಕೃತಿ ಅಂದರೆ ಇಲ್ಲಿ ಮಾಯೆ ಅಂತ ನೀವು ಸಾಂಖ್ಯ ಪದದಲ್ಲಿ ಪ್ರಕೃತಿ ಅಂತ ಕರೀತಾರೆ, ಅದನ್ನೇ ವೇದಾಂತದಲ್ಲಿ ಮಾಯೆ ಅಂತ ಕರೀತಾರೆ. ಸಾಂಖ್ಯದಲ್ಲಿ ಯಾವುದನ್ನು ಪುರುಷ ಅಂತ ಕರೀತಾರೋ ಅದನ್ನೇ ಒಂದು ಹೋಲಿಕೆ ಕೊಡೋದಾದರೆ ವೇದಾಂತದಲ್ಲಿ ಪರಬ್ರಹ್ಮ ಅಂತ ಕರೀತಾರೆ. ಸೊ ನನ್ನ ಶಕ್ತಿಯಿಂದಾಗಿ, ಅಂದರೆ ಈ ವ್ಯಕ್ತ ಜಗತ್ತಿನಲ್ಲಿ ಪ್ರತಿಯೊಂದು ನಡೆಯೋದು ಶಕ್ತಿಯಿಂದಾಗಿ. ಪರಬ್ರಹ್ಮದೇ ಶಕ್ತಿ ಅವಳು ಜಗನ್ಮಾತೆ, ಅವಳ ಇಚ್ಛೆಯಿಂದಾಗಿ ನಡೆಯುತ್ತಂತೆ. ಅವನು ಏನನ್ನೂ ಮಾಡೋದಿಲ್ಲ. ಹಾಗೇನೆ ಜೀವಿಗಳು ಕೂಡ ಏನೂ ಮಾಡೋದಿಲ್ಲ, ನಾವೇ ಮಾಡಿದಂತೆ ಅಂದ್ಕೊಳ್ತೀವಿ ಅಂಥೇಳಿ ಮೊದಲು ಮೂಲ ರಾಮನ ಪರಬ್ರಹ್ಮ ತತ್ವದ ಕುರಿತಾಗಿ ಅವಳು ಹೇಳ್ತಾ ಇದ್ದಾಳೆ. ಅವನಲ್ಲಿ ಯಾವುದೇ ಬಗೆಯ ಚಲನ ಇಲ್ಲ, ಬದಲಾವಣೆ ಇಲ್ಲ. ಹುಟ್ಟಿ ಬಂದ ಮಾತ್ರಕ್ಕೆ ಅವನಲ್ಲಿ ಏನೋ ಬದಲಾವಣೆ ಆಯಿತು ಅಂತಿಲ್ಲ. ಶರೀರ ಧಾರಣೆ ಮಾಡಿಕೊಂಡಿರುವಂತೆ ಕಾಣೋದು ಅದು ಅವಳ ಮಾಯೆ, ಪ್ರಕೃತಿಯ ಕೆಲಸ. ಆದರೆ ನಿಜವಾಗಿಯೂ ರಾಮ ಇದೆಲ್ಲಕ್ಕೂ ಅತೀತನಾಗಿ ಇರುವಂಥವನು. ಉಪನಿಷತ್ತಲ್ಲಿ ನಾವು ನೋಡ್ತೀವಿ, ಈಶಾವಾಸ್ಯ ಉಪನಿಷತ್ತಲ್ಲಿ ತದೇ ಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಏನು ಈಶಾವಾಸ್ಯ ಉಪನಿಷತ್ತದ ಮಾತು? ತದೇ ಜತಿ ಯಾವುದು ಚಲಿಸುತ್ತೋ, ತನ್ನೈಜತಿ ಯಾವುದು ಚಲಿಸೋದಿಲ್ವೋ, ತದ್ದೂರೆ ಯಾವುದು ದೂರ ಇದೆಯೋ, ತದ್ವಂತಿಕೆ ಯಾವುದು ಹತ್ತಿರ ಇದೆಯೋ, ತದಂತರಸ್ಯ ಸರ್ವಸ್ಯ ಅದು ಎಲ್ಲದರ ಒಳಗೂ ಇದೆ, ತದು ಸರ್ವಸ್ಯಾಸ್ಯ ಬಾಹ್ಯತಃ ಅದು ಎಲ್ಲದರ ಹೊರಗೂ ಇದೆ. ಅಂದರೆ ಸರ್ವವ್ಯಾಪಿಯಾಗಿ ಇರುವಂಥದ್ದು. ಹಾಗೆಯೇ ಶ್ರೀರಾಮ ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿ, ಬ್ರಹ್ಮಾಂಡದಲ್ಲಿ ಓತಪ್ರೋತವಾಗಿರುವಂಥ ಪರಬ್ರಹ್ಮ ಶಕ್ತಿಯವನು. ಶ್ರೀರಾಮ ಅಂದರೆ ಈ ಒಂದು ವ್ಯಕ್ತಿತ್ವಕ್ಕೆ ಸೀಮಿತಗೊಳಿಸಬೇಡಿ. ದಶರಥನ ಮಗ ಮಾತ್ರ ಶ್ರೀರಾಮ ಅಲ್ಲ, ಕೌಸಲ್ಯ ಪುತ್ರ ಮಾತ್ರ ಶ್ರೀರಾಮನಲ್ಲ, ಕೌಸಲ್ಯಗೂ ಕಾರಣನಾಗಿರೋನು ಶ್ರೀರಾಮ. ಕೌಸಲ್ಯ ಹಿಂದೆ ಇರುವಂಥ ಶಕ್ತಿಯು ಚೈತನ್ಯವೂ ಶ್ರೀರಾಮನೇ, ದಶರಥನ ಹಿಂದಿರುವ ಚೈತನ್ಯವೂ ಶ್ರೀರಾಮನೇ. ಈ ಜೀವ ಜಗತ್ತಾಗಿ ಎಲ್ಲವಾಗಿಯೂ ಪ್ರಕಟವಾಗೋದು ಅದೇ ಪರಬ್ರಹ್ಮ. ಒಬ್ಬ ಕುಂಬಾರ ಮಡಿಕೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಮಣ್ಣನ್ನು ತೆಗೆದುಕೊಂಡು ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡುವಂಥ ಕುಂಬಾರ ಬೇರೆ, ನಿರ್ಮಾಣ ಮಾಡುವಂಥ ವಸ್ತು ಮಣ್ಣಿನಿಂದ ಮಡಿಕೆ ನಿರ್ಮಾಣ. ಹಾಗೆ ಈ ಜಗತ್ತು, ದೇವರು ಒಬ್ಬ ಇದ್ದಾನೆ, ಇನ್ನೇನೋ ವಸ್ತುಗಳನ್ನು ತೆಗೆದುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂತ ಅಂದ್ಕೊಳ್ತೀವಿ. ಹಾಗಲ್ಲ ಅಂತೆ. ಈ ಜಗತ್ತನ್ನು ಯಾವುದರಿಂದ ಸೃಷ್ಟಿ ಮಾಡ್ದ? ತನ್ನಿಂದಲೇ, ತಾನೇ ಎಲ್ಲದರಲ್ಲೂ ಕೂಡ ವ್ಯಾಪಿಸಿಕೊಳ್ತಾನೆ, ತಾನೇ ಎಲ್ಲವೂ ಆಗ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲ ಜೀವಿಗಳಲ್ಲೂ ಕೂಡ ಯಾರು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು? ಶ್ರೀರಾಮನೇ.
ಶ್ರೀರಾಮ ಶಕ್ತಿಯೇ, ಆ ಪರಬ್ರಹ್ಮ ಶಕ್ತಿಯೇ, ಭಗವತ್ ಶಕ್ತಿಯಿಂದಲೇ ಎಲ್ಲವೂ ನಡೀತಾ ಇರೋದು. ಇಲ್ಲಿ ಎಷ್ಟು ಚೆನ್ನಾಗಿ ಜ್ಞಾನ ಮತ್ತು ಭಕ್ತಿಗಳ ಒಂದು ಸಮನ್ವಯವನ್ನು ನೋಡ್ತೀವಿ. ಇದೇ ನಾವು ಒಂದು ಅದ್ವೈತ ವೇದಾಂತದಲ್ಲಿ ಹೋಗೋದಾದ್ರೆ ಏನು ನೋಡ್ತೀವಿ? ಎಲ್ಲವೂ ಪರಬ್ರಹ್ಮವೇ ಇದೆ, ನಾನು ಅನ್ನೋದು ಇಲ್ಲವೇ ಇಲ್ಲ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಮುಂದೆ ಅದರ ಕುರಿತಾಗಿ ನಾವು ನೋಡ್ತೀವಿ. ಭಾಳ ಪ್ರಸಿದ್ಧವಾಗಿ ಶ್ರೀರಾಮ ಹೃದಯಂ ಅಂತ ಇದರ ಒಂದು ಭಾಗವನ್ನು ಪ್ರತ್ಯೇಕವಾಗಿ ಕೆಲವರು ಪಠಣ ಮಾಡ್ತಾರೆ. ಸಣ್ಣದು ಒಂದು ಶ್ರೀರಾಮ ಹೃದಯಂ ಅಂತ, ಅದು ಇಲ್ಲಿಂದ ತೆಗೆದುಕೊಂಡಿದ್ದು. ಅದರಲ್ಲಿ ಮುಂದೆ ಇದನ್ನು ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಪರಬ್ರಹ್ಮವೇ ಸತ್ಯ, ಈ ಜಗತ್ತೆಲ್ಲವೂ ಕೂಡ ಕನಸಿನಂತೆ ಅಂತ ಕೇಳಿದ್ದೀವಿ, ಹೌದಲ್ವಾ? ಈ ಜಗತ್ತೆಲ್ಲವೂ ಕೂಡ ಕನಸು ಅಷ್ಟೇ, ನಿಜವಾಗಿಯೂ ಇದಕ್ಕೆ ಅಸ್ತಿತ್ವ ಇಲ್ಲ, ಇರೋದೆಲ್ಲ ಪರಬ್ರಹ್ಮ ವಸ್ತು ಒಂದೇ. ಸೊ ನೀನು ಅಂತ ಏನು ಅಂದ್ಕೊಂಡಿದ್ಯೋ ಅದು ನೀನಲ್ಲ, ಅದೇ ತತ್ವಮಸಿ, ನೀನು ಅದೇ ಆಗಿದ್ದೀಯಾ, ನೀನಲ್ಲ. ನೀನು ಯಾವ ವ್ಯಕ್ತಿತ್ವ ಅಂದ್ಕೊಂಡಿದ್ಯೋ ನೀನಲ್ಲ, ನೀನು ಅದೇ ಆಗಿದ್ದೀಯಾ ಅಂತ ಹೇಳಿದಾಗ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಭಾವಿಸ್ತಾನೆ. ಹಾಗಿದ್ರೆ ನಾನು ಅದೇ ಆಗಿದ್ದೀನಿ ಅಂತ. ಇದು ಶುದ್ಧ ಜ್ಞಾನ ಮಾರ್ಗ. ಈಗ ಇದನ್ನು ಭಕ್ತಿಯಲ್ಲಿ ಎಷ್ಟು ಚೆನ್ನಾಗಿ ಮೇಳೈಸ್ತಾರೆ ಅನ್ನೋದನ್ನು ಗಮನಿಸಬೇಕು. ಏನು? ಯಾವ ರಾಮನನ್ನ ರಾಮಕಥೆಯ ಮೂಲಕ ಕೇಳಿ ನಾನು ಆಸ್ವಾದಿಸ್ತೀನೋ, ಯಾವ ರಾಮಲೀಲೆಯನ್ನು ಕೇಳಿ ನಾನು ಪುಳಕಿತಲಾಗ್ತೀನೋ, ಯಾವ ರಾಮ ಸ್ಮರಣೆಯನ್ನು ಮಾಡಿ ನನ್ನ ಮನಸ್ಸು ಶುದ್ಧವಾಗುತ್ತೋ, ಯಾವ ರಾಮನ ದಿವ್ಯ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಜೀವನವೇ ಧನ್ಯವಾಗುತ್ತೋ, ಆ ಶ್ರೀರಾಮ ಯಾರು? ಆ ಶ್ರೀರಾಮನೇ ಈ ಜಗತ್ತು ಜೀವಿಗಳ ಎಲ್ಲರ ಹಿನ್ನೆಲೆಯಲ್ಲಿರುವಂಥ ಸತ್ಯ. ಇಲ್ಲಿ ಭಕ್ತಿಯೂ ಇದೆ, ಜ್ಞಾನವೂ ಇದೆ. ರಾಮ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಹುಟ್ಟಿ ಏನೋ ಒಂದಷ್ಟು ಲೀಲೆಯನ್ನು ಮಾಡಿ ರಾವಣನ ಸಂಹಾರ ಮಾಡಿದಂಥ ವ್ಯಕ್ತಿ ಮಾತ್ರ ಅಲ್ಲ. ಹಾಗಾಗಿ ಬಂದವನು ರಾಮನೇ, ಆದರೆ ಅಷ್ಟೇ ರಾಮನಲ್ಲ, ನಮ್ಮೊಳಗೆ ನಮ್ಮ ಸುತ್ತಮುತ್ತ ಇರುವಂಥ ಜೀವಿಗಳೊಳಗೆ ಎಲ್ಲರೊಳಗಿರುವುದು ಕೂಡ ಅದೇ ರಾಮ. ಇದು ಸ್ವಲ್ಪ ಫಿಲಾಸಫಿಕಲ್ ಅನಿಸುತ್ತೆ, ಆದರೆ ನಾವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇದು ಅಧ್ಯಾತ್ಮ ರಾಮಾಯಣ. ಇದು ನಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂಥ ಮಟ್ಟವನ್ನು ಒಂಚೂರು ಏರಿಸ್ಕೊಳ್ಬೇಕು, ಹೆಚ್ಚಿಸ್ಕೋಬೇಕು. ಕಥೆ, ರಾಮಕಥೆ ನಮ್ಗೆ ಯಾರು ಗೊತ್ತಿಲ್ಲ, ಬೇಕಾದಷ್ಟು ನೋಡಿದ್ದೀವಿ, ಟಿ ವಿಯಲ್ಲಿ ಓದಿದ್ದೀವಿ, ಕೇಳಿದ್ದೀವಿ, ಗೊತ್ತು. ಆದರೆ ಇವತ್ತು ಸ್ವಲ್ಪ ಈಗ ಅದರ ಆಳಕ್ಕೆ ಹೋಗುವಂಥ ಪ್ರಯತ್ನ ಇದು. ಎಲ್ಲಿವರೆಗೆ ನಮ್ಮ ಭಗವಂತ ಒಂದು ಸಣ್ಣ ರೂಪಕ್ಕೆ ಮಾತ್ರ ಮೀಸಲಾಗ್ತಾನೋ ಅಲ್ಲಿವರೆಗೆ ನಮ್ಮ ದೇವರು ಮತ್ತೆ ಇನ್ನೊಂದು ದೇವರಿಂದ ಪ್ರತ್ಯೇಕ ಆಗಿಬಿಡ್ತಾನೆ. ಯಾವಾಗ ನನ್ನ ದೇವರೇ ಆ ಮೂಲ ಪರಬ್ರಹ್ಮ ಅಂತ ಅರ್ಥ ಆಗುತ್ತೋ ಆಗ ನಮ್ಗೆ ಎಲ್ಲ ರೂಪದಲ್ಲಿ ಇರೋದು ನನ್ನ ದೇವರೇ. ಶಿವನ ದೇವಸ್ಥಾನಕ್ಕೆ ಹೋದ್ರೂ ಕೂಡ ರಾಮ ಇಲ್ಲಿ ಶಿವನಂತೆ ಇದ್ದಾನೆ, ದೇವಿಯ ದೇವಸ್ಥಾನಕ್ಕೆ ಹೋದ್ರೂ ಕೂಡ ರಾಮ ಇಲ್ಲಿ ದೇವಿಯಂತೆ ಇದ್ದಾನೆ. ಅಷ್ಟೇ ಅಲ್ಲ, ಮನುಷ್ಯ ರೂಪದಲ್ಲೂ ಕೂಡ, ಜನಕೋಟಿಯ ರೂಪದಲ್ಲೂ ಕೂಡ ಈ ಎಲ್ಲ ಬಂಧು ವರ್ಗ, ಮನೆಯಲ್ಲಿರುವಂಥ ಕುಟುಂಬ ವರ್ಗ, ಸಮಾಜದಲ್ಲಿರುವಂಥ ಜನರು ಎಲ್ಲರಲ್ಲೂ ಕೂಡ ಯಾರು ಇದ್ಕೊಂಡು ಕೆಲಸ ಮಾಡ್ತಿರೋದು? ಶ್ರೀರಾಮನೇ. ಯಾಕೆ? ಅಸ್ತಿತ್ವ ಅಂತಿರೋದು ಯಾರಿಗೆ? ಶ್ರೀರಾಮನಿಗೆ ಮಾತ್ರ. ಇರುವಿಕೆ ಅಂತಿರೋದು ಯಾರಿಗೆ? ಶ್ರೀರಾಮನಿಗೆ ಮಾತ್ರ. ಪರಬ್ರಹ್ಮಕ್ಕೆ ಮಾತ್ರ ಅಂತ ಏನು ನೋಡ್ತೀವಿ ಅದನ್ನೇ ಇಲ್ಲಿ ಶ್ರೀರಾಮನಿಗೆ ಅಂತ ಸಂಬೋಧನೆ ಮಾಡ್ತಾರೆ. ಇರುವಿಕೆ, ಅಸ್ತಿತ್ವ ಅಂತಿರೋದು ಅದಕ್ಕೆ. ಅಂದರೆ ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾಗಿ ಕೊಡುವಂಥ ಉದಾಹರಣೆ, ಸಾಮಾನ್ಯವಾಗಿ ಚಿನ್ನದ ಆಭರಣಗಳ ಉದಾಹರಣೆಯನ್ನು ಕೊಡ್ತಾರೆ. ಸರ್, ಬಳೆ, ಕಿವಿಯೋಲೆ, ಕೈಯೇನು, ಕಾಲುಂಗುರ, ಇನ್ನೇನೇನು ಹಾಕೋಬೋದು, ಆಭರಣಗಳು ಬೇರೆ ಬೇರೆ, ಕಿರೀಟ ಎಲ್ಲ ಮಾಡ್ಕೋಬೋದಲ್ಲ ಆ ಚಿನ್ನದ. ಆದರೆ ಇದೆಲ್ಲಕ್ಕೂ ಮೂಲ ವಸ್ತು ಚಿನ್ನ. ಚಿನ್ನಕ್ಕೆ ಮಾತ್ರ ಅಸ್ತಿತ್ವ ಇರೋದು, ಸರಕ್ಕೆ ಅಸ್ತಿತ್ವ ಇಲ್ಲ. ಯಾಕೆಂದರೆ ಸರವನ್ನು ಕರಗಿಸ್ಬಿಡ್ಬೋದು. ಇವತ್ತು ಈ ನಾಮರೂಪ ಬದಲಾಗುತ್ತೆ, ಅದೇ ಸರ ಬಳೆ ಆಗುತ್ತೆ. ಅದೇ ಮತ್ತೆ ರಾಮರೂಪ ಬದಲಾಗುತ್ತೆ, ಅದೇ ಉಂಗುರ ಆಗುತ್ತೆ. ಅದೇ ನಾಮರೂಪ ಬದಲಾಗುತ್ತೆ, ಅದೇ ಕೈ ಬಳೆ ಆಗುತ್ತೆ, ಇನ್ನೊಂದಾಗುತ್ತೆ. ಹೌದು ಅಲ್ವೋ? ಹಾಗಿದ್ರೆ ಸರಕ್ಕೆ ಅಸ್ತಿತ್ವ ಇದೆಯಾ? ಯಾವುದು ಬದಲಾಗುತ್ತೋ ಅದು ನಿಜವಾದ ಅಸ್ತಿತ್ವ ಇಲ್ಲ, ಅದು ಸತ್ಯ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದು ತ್ರಿಕಾಲಗಳಲ್ಲಿಯೂ, ಅಂದರೆ ಹಿಂದೆ, ಇಂದು, ಮುಂದೆ, ಅನಂತ ಕಾಲದವರೆಗೆ ಯಾವುದಕ್ಕೆ ಅಸ್ತಿತ್ವ ಇದೆಯೋ ಅದು ಮಾತ್ರ ಸತ್ಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಈ ನಾಮರೂಪಗಳು ಬದಲಾಗ್ತಾ ಇರುತ್ತೆ. ಅದಕ್ಕೆ ಇವತ್ತಿದೆ, ನಾಳೆ ಇಲ್ಲ. ನಮ್ಮ ಶರೀರ ಇವತ್ತಿದೆ ಒಂದಷ್ಟು ಕಾಲ, ಆಮೇಲೆ ಅದಿಲ್ಲ. ಇರುವಂಥದ್ದು ಯಾವುದು? ಆತ್ಮ ಮಾತ್ರ. ಹೌದಲ್ವಾ?
ಹಾಗೆ ಚಿನ್ನ ಮಾತ್ರ ಹಾಗೆ ಇರುತ್ತೆ. ನೀವು ರೂಪ ಬದಲಾಯಿಸ್ತಾ ಇರಿ, ಚಿನ್ನ ಹಾಗೆ ಇರುತ್ತೆ. ಚಿನ್ನಕ್ಕೆ ಅಸ್ತಿತ್ವ ಇದೆ, ಅದೇ ಅಧಿಷ್ಠಾನ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ವಸ್ತುಗಳ ಹಿಂದೆ ಇರುವಂತಹ, ಎಲ್ಲ ಆಭರಣಗಳ ಹಿಂದೆ ಇರುವಂಥ ಅಧಿಷ್ಠಾನ ಚಿನ್ನ ಹೇಗೋ ಹಾಗೆ ಈ ಜೀವ ಜಗತ್ತಿನ ಹಿನ್ನೆಲೆಯಲ್ಲಿ ಇರುವಂಥ ಅಧಿಷ್ಠಾನ ಯಾವುದು? ಪರಬ್ರಹ್ಮ. ಅಥವಾ ಇಲ್ಲಿ ನಾವು ರಾಮಕಥೆಯನ್ನು ನೋಡ್ತಾ ಇರೋದ್ರಿಂದ ಶ್ರೀರಾಮನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳುವಂಥ ಭಾವದಲ್ಲಿ ಮುಂದುವರಿತಾರೆ. ಸೀತೆನೇ ಇದನ್ನು ಹೇಳ್ತಾ ಇರೋದು, ಆಲೋಚನೆ ಮಾಡಿ ನೋಡಿ. ಅವನು ಈ ಮಾಯಾ ಜಗತ್ತಿನಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಪಂಚಭೂತಗಳಿಂದ ಸೃಷ್ಟಿ ಆಗುತ್ತೆ. ಮೊದಲು ಪಂಚಭೂತಗಳಿಂದ ಸೃಷ್ಟಿ. ಆದರೆ ಯೋಚನೆ ಮಾಡಿ ನೋಡಿ, ಇವತ್ತು ಈ ಶರೀರ ನಾಶ ಆಯಿತು ಅಂದರೆ ಏನಾಗುತ್ತೆ? ಇನ್ನೊಂದು ರೂಪ ತಾಳುತ್ತೆ, ಹೌದಲ್ವಾ? ಪಂಚಭೂತಗಳಾಗಿ ಹೋಗ್ಬಿಡುತ್ತೆ, ಮತ್ತೆ ಪಂಚಭೂತಗಳು ಸೇರಿಕೊಂಡು ಇನ್ನೊಂದು ದೇಹ ಆಗುತ್ತೆ, ಅಥವಾ ಇನ್ನೊಂದು ಏನೋ ಒಂದು ವಸ್ತು ಆಗುತ್ತೆ, ಹೌದಲ್ವಾ? ಮತ್ತೆ ಕರಗಿ ಹೋದಾಗ ಮತ್ತೆ ಪಂಚಭೂತಗಳು ಬೇರೆ ಬೇರೆ, ವಾಯು, ಆಕಾಶ, ಅಗ್ನಿ, ಜಲ ಅಂತ ಎಲ್ಲ ಬೇರೆ ಬೇರೆ ಆಗುತ್ತೆ. ಮತ್ತೆ ಇನ್ನೊಂದು ಸೃಷ್ಟಿ ಆಗ್ಬೇಕಾದ್ರೆ ಈ ಪಂಚಭೂತಗಳಿಂದಲೇ ಆಗುವಂಥದ್ದು. ಸೊ ಮಾಯಾ ಶಕ್ತಿಯಿಂದ ಇದೆಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇದು ಯಾವುದೋ ಒಂದು ಬಂದು ಹೋಗೋದಕ್ಕೆ ಏನೋ ಒಂದು ತಳಹದಿ ಬೇಕಲ್ವ, ಆಧಾರ ಬೇಕಲ್ವ. ರೂಪ ಬಂದು ಹೋಗಿ ಮಾಡ್ತಾ ಇರುತ್ತಲ್ಲ, ಪಂಚಭೂತಗಳ ರೂಪ ತಾಳತ್ತೆ, ಹೋಗುತ್ತೆ, ಅದಕ್ಕೊಂದು ಆಧಾರ ವಸ್ತು ಬೇಕೋ ಇಲ್ವೋ? ಇದು ಬದಲಾಗ್ತಾ ಇದ್ರೂ ಕೂಡ ಬದಲಾಗದೇ ಇರುವಂತಹ, ವಿಕಾರರಹಿತವಾದಂತಹ, ಚಲನರಹಿತವಾದಂತಹ, ಯಾವುದೇ ಬಗೆಯ ಬದಲಾವಣೆ ಆಗದಂಥ ಒಂದು ಆಧಾರ ವಸ್ತು ಬೇಕಲ್ಲ. ಆ ಆಧಾರ ವಸ್ತುವೇ ಶ್ರೀರಾಮನಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ವಿಶೇಷವಾಗಿ ನೋಡೋದು ಏನನ್ನ ಅಂತ ಹೇಳಿದ್ರೆ, ಶ್ರೀರಾಮನ ನಿಜ ಸ್ವರೂಪದ ಕುರಿತಾಗಿ, ಅವನ ದೈವತ್ವದ ಕುರಿತಾಗಿ, ಅವನೇ ಈ ಜಗತ್ತಿಗೆ ಮೂಲ ಆಗಿದ್ದಾನೆ ಅನ್ನೋ ವಿಚಾರದ ಕುರಿತಾಗಿ ತಿಳಿಯಪಡಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಕಥಾಭಾಗ ಪ್ರಾರಂಭ ಆಗುತ್ತೆ. ಏನೋ ಇದು ತುಂಬ ಭಾಳ ಸ್ವಲ್ಪ ಫಿಲಾಸಫಿಕಲ್ ಇದೆಯಲ್ಲ ಅಂತ ಏನು ಹೆದರ್ಕೊಳ್ಬೇಡಿ. ಮುಂದೆ ಕೆಲವು ಒಳ್ಳೆಯ ಪ್ರಸಂಗಗಳನ್ನೆಲ್ಲ ಕೂಡ ಇದನ್ನು ನೋಡ್ತೀವಿ. ಎಷ್ಟೇ ಅಧ್ಯಾತ್ಮ ರಾಮಾಯಣ ಅಂತ ಹೇಳಿದ್ರು ಕೂಡ ರಾಮ ಅನೇಕ ಕವಿಗಳು, ದೊಡ್ಡ ರಾಮಾಯಣಗಳನ್ನು ಬರೆದವ್ರು ಮಾತ್ರ ಅಲ್ಲ, ಇನ್ನೂ ಅನೇಕ ಕವಿಗಳು ಸಣ್ಣ ಸಣ್ಣ ಕವನಗಳ ರೂಪದಲ್ಲಿ ಶ್ರೀರಾಮನ ಆ ಚಾರಿತ್ರ್ಯವನ್ನು ಬಣ್ಣಿಸಿದ್ದಾರೆ. ಅದೆಲ್ಲ ಬಹಳ ಮನಸ್ಸನ್ನು ಹಿಡಿದಿಡುತ್ತೆ. ಅಂಥ ಒಂದು 2-3 ಘಟನೆಗಳನ್ನು ನಮ್ಮ ಮನಸ್ಸಿಗೆ ನಾಟುವಂತಹ ಕೆಲವು ಘಟನೆಗಳನ್ನು ನೋಡಿ ಮುಗಿಸೋಣ. ಬರೀ ಫಿಲಾಸಫಿ ಆಗಿಬಿಟ್ರೆ ಸ್ವಲ್ಪ ಡ್ರೈ ಅನಿಸ್ಬಿಡುತ್ತೆ ಯಾವತ್ತಿದ್ರು. ಇಡೀ ರಾಮಾಯಣದಲ್ಲಿ ಒಂದೊಂದು ಪಾತ್ರವು ವಿಶಿಷ್ಟನೇ, ಹೌದಲ್ವಾ? ರಾಮನಿಗೆ 3 ಸಹೋದರರು. ಆ 3 ಸಹೋದರರಲ್ಲಿ ರಾಮನೊಂದಿಗೆ ಹೆಸರು ರಾಮ ಲಕ್ಷ್ಮಣ ಅಂತ ಬಂದರೂ ಕೂಡ ಹನುಮಾನ್ ಚಾಲೀಸಾದಲ್ಲಿ ರಾಮ ನನ್ನ ಸೋದರನಂತೆ ನಿನ್ನನ್ನು ನೋಡ್ತೀನಿ ಅಂತ ಹೇಳಿದ್ದು ಯಾರ ಕುರಿತಾಗಿ? ಭರತ. ನೀನು ಭರತನಂತೆ ನನಗೆ ಪ್ರಿಯನಾಗಿದ್ದೀಯಾ ಅಂತ ಹೇಳ್ತಾನೆ. ಭರತನ ಒಂದು ವ್ಯಕ್ತಿತ್ವ ಇದೆಯಲ್ಲ ರಾಮಾಯಣದಲ್ಲಿ, ಬಹಳ ವಿಶಿಷ್ಟವಾದದ್ದು. ಹೀಗೆ ಬೇರೆ ಬೇರೆ ಕಡೆ ಬರೆದಿರೋದು ಅಥವಾ ಹೇಳಿರೋದನ್ನು ಕೇಳಿರೋದನ್ನು, ಅಥವಾ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ರಾಮಾಯಣದ ಬರುತ್ತೆ ಅಂತಲ್ಲ, ಭಾವಿಸುವಂಥ ಭಕ್ತರು ಹೇಗೆಲ್ಲ ಭಾವಿಸ್ತಾರೆ ಅಂತ ಹೇಳೋದಕ್ಕೆ ಈ ಭರತನ ಕುರಿತಾಗಿ ಹೇಳ್ತಾರೆ. ಭರತನಿಗೆ ಏನೂ ಸುದ್ದಿ ಗೊತ್ತಿಲ್ಲ ಅಲ್ಲ, ಏನೇನು ನಡೆದೋಗ್ಬಿಟ್ಟಿದೆ ಅಯೋಧ್ಯೆಯಲ್ಲಿ ಅಂತ. ಏನೇನು ನಡೆದೋಗ್ಬಿಟ್ಟಿದೆ? ರಾಮ ಕಾಡಿಗೆ ಹೊಟ್ಟೋಗಿದ್ದಾನೆ. ಕಾರಣ ಯಾರು? ತನ್ನ ತಾಯಿ. ಆ ದುಃಖದಲ್ಲಿ ದಶರಥ ದೇಹ ಬಿಟ್ಟಿದ್ದಾನೆ. ಗೊತ್ತಿಲ್ಲ ಅವನಿಗೆ, ಇದೇನೂ ಗೊತ್ತಿಲ್ಲ. ಅಯೋಧ್ಯೆಗೆ ಬಂದ ಮೇಲೆ ಗೊತ್ತಾಗಿದ್ದು. ಅವನು ಹೇಳಿ ಕಳಿಸಿದ್ದು ಕೂಡ ಏನೋ ತುರ್ತು ಕೆಲಸ ಇದೆ ಬರಬೇಕು ಅಂತ ಹೇಳಿ ಕಳಿಸಿದ್ರು ಭರತನಿಗೆ. ಅಯೋಧ್ಯೆಗೆ ಬಂದ ಮೇಲೆ ಅವನು ಗೊತ್ತಾಗಿದ್ದು ತಂದೆ ಕೂಡ ಹಸುನಿಗಿದ್ದಾನೆ ಅಂಥೇಳಿ, ರಾಮ ಕಾಡಿಗೆ ಹೋಗಿದ್ದಾನೆ. ಇದೆಲ್ಲ ಅವನಿಗೆ ಬಹಳ ವ್ಯಥೆಯನ್ನು ಉಂಟು ಮಾಡುತ್ತೆ. ನಾನು ಇಲ್ದಿರುವಾಗ ಏನೆಲ್ಲ ಆಗೋಯಿತು, ಅದು ಯಾರಿಂದ ಆಯಿತು? ನನ್ನ ತಾಯಿಯಿಂದ. ಯಾರ ಹೆಸರಿನಲ್ಲಿ? ಯಾರಿಗೋಸ್ಕರ? ನನಗೋಸ್ಕರ ಅಂತ ಆಯಿತು ಅಂತ ಬಹಳ ಸಂಕಟ ಇರುತ್ತೆ ಅವನಿಗೆ. ಆಮೇಲೆ ಎಲ್ಲ
ಕಾರ್ಯಗಳು ಎಲ್ಲ ನಡೆದ ಮೇಲೆ ಅವರೆಲ್ಲರೂ ಕೂಡ ರಾಮನನ್ನು ಕರ್ಕೊಂಡು ಬರಲೇಬೇಕು ಅನ್ನೋ ಸಂಕಲ್ಪದಿಂದ ಭರತನೊಂದಿಗೆ ಎಲ್ಲರೂ ಬರ್ತಾರೆ. ಎಲ್ಲರೂ ಅಯೋಧ್ಯೆಯಲ್ಲೇ ಪ್ರಯತ್ನ ಮಾಡಿ ಆಗೋಗಿತ್ತು, ಅಯೋಧ್ಯೆಯ ಜನವೂ ಪ್ರಯತ್ನ ಮಾಡಿ ಆಗಿತ್ತು, ಕೌಸಲ್ಯ ಹೇಳಿ ಆಗಿತ್ತು, ಲಕ್ಷ್ಮಣ ಹೇಳಿ ಆಗಿತ್ತು, ಹೌದಲ್ವಾ? ದಶರಥನನ್ನು ಸೆರೆಮನೆಗೆ ಹಾಕ್ಬಿಟ್ಟು ನೀನು ಸಿಂಹಾಸನೇರು, ದಶರಥ ಮಾಡ್ತಾ ಇರೋದು ಅನ್ಯಾಯ ಅಂತೆಲ್ಲ ಲಕ್ಷ್ಮಣ ಹೇಳಿದ್ದೆ, ಎಲ್ಲರೂ ಹೇಳ್ಕೊಟ್ಟಾಗಿತ್ತು. ಆದರೆ ರಾಮ ಮಾತ್ರ ಬಿಡದೆ ಹೊಟ್ಟಿದ್ದಾನೆ. ಭರತ ನಾನೊಂದು ಪ್ರಯತ್ನ ಮಾಡ್ತೀನಿ, ಹೇಗಾದರೂ ಮಾಡಿ ರಾಮನನ್ನು ಕರ್ಕೊಂಬರ್ತೀನಿ ಅಂತ ಅವನು ಹೊಟ್ಟಿದ್ದಾನೆ. ಕಾಡಿನಲ್ಲಿರುವಂಥ ಶ್ರೀರಾಮನಿಗೆ ಗೊತ್ತು ಭರತ ಬಂದೇ ಬರ್ತಾನೆ ಅಂತ. ಇನ್ನೂ ಅವನಿಗೂ ಸುದ್ದಿ ಗೊತ್ತಿಲ್ಲ, ತಂದೆ ಇಲ್ಲದೆ ಇರೋದೆಲ್ಲ. ಆದರೆ ಅವನಿಗೆ ಗೊತ್ತು, ಕ್ರಮೇಣ ಭರತನಿಗೆ ಗೊತ್ತಾಗತ್ತೆ ಭರತ ನನ್ನ ನೋಡೋದಕ್ಕೆ ಬಂದೇ ಬರ್ತಾನೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಒಂದು ಸಂದರ್ಭ ಬರುತ್ತೆ, ವನದೇವಿ ಶ್ರೀರಾಮನಿಗೆ ಕಾಣಿಸ್ಕೊಂಡ್ಲಂತೆ. ನಾನು ಇನ್ನೇನು ಸೇವೆ ಮಾಡಬೇಕು ಶ್ರೀರಾಮನಿಂದು ಅಂತ. ಅದಾಗಲೇ ಅವನು ವನ ಪ್ರವೇಶ ಮಾಡಿ ಎಲ್ಲ ಆಗಿದೆ, ಚಿತ್ರಕೂಟಕ್ಕೆ ಬಂದು ನೆಲೆಸಿದ. ಆಗ ರಾಮ ಹೇಳ್ತಾನಂತೆ, ನಾನು ಇಲ್ಲಿವರೆಗೆ ಬಂದಲ್ಲ, ಆ ದಾರಿಯಾಗಿ ನನಗೆ ಕೆಲವು ಮುಳ್ಳುಗಳು ಚುಚ್ಕೊಂಡು ಕಾಲಿಗೆ, ನೀನು ಆ ದಾರಿಯಲ್ಲಿರೋ ಮುಳ್ಳುಗಳನ್ನೆಲ್ಲ ತೆಗೆದುಬಿಡು ಅಂತ. ಯಾಕೆ ರಾಮ, ನೀನು ಬಂದಾಯ್ತಲ್ಲ, ಮತ್ತ್ಯಾಕೆ ನಾನು ತೆಗಿಬೇಕಾ ಮುಳ್ಳುಗಳನ್ನು ಅಂತ ಕೇಳ್ತಾಳೆ ವನದೇವಿ. ಅಲ್ಲ, ನನ್ನ ತಮ್ಮ ಭರತ ಖಂಡಿತ ಬರ್ತಾನೆ, ಹಾಗಾಗಿ ಆ ಮುಳ್ಳುಗಳನ್ನೆಲ್ಲ ತೆಗೆದುಬಿಡು. ಆಗ ವನದೇವಿ ಕೇಳ್ತಾಳೆ, ಅಲ್ಲ ನಿನ್ನ ತಮ್ಮ ಭರತ ಕ್ಷತ್ರಿಯ ಕುಲದವನು, ವೀರ, ದಶರಥನ ಪುತ್ರ, ಅವನಿಗೆ ಅಷ್ಟು ಸಣ್ಣ ಪುಟ್ಟ ಮುಳ್ಳುಗಳು ಅವನ ಕಾಲಿಗೆ ಚುಚ್ಚುತ್ತಾ, ಅವನಿಗೆ ನೋವಾಗ್ಬಿಡತ್ತಾ, ಅಷ್ಟು ಗಟ್ಟಿ ಇಲ್ವಾ ಭರತ ಅಂತ ಕೇಳ್ತಾಳಂತೆ. ರಾಮನೇ ನಡ್ಕೊಂಬಂದಿರುವಂಥದ್ದಾಗಿ. ಆಗ ಶ್ರೀರಾಮ ಹೇಳುವಂಥ ಮಾತು ಹೃದಯ ಸ್ಪರ್ಶಿಯಾದ ಮಾತು. ಶ್ರೀರಾಮ ಹೇಳ್ತಾನೆ, ಇಲ್ಲ ನನ್ನ ಭರತ ಬಹಳ ಗಟ್ಟಿಗಾನೆ, ಆ ಮುಳ್ಳು ನನ್ನ ಭರತನಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಭರತ ಆ ದಾರಿಯಾಗಿ ನಡ್ಕೊಂಬಂದಾಗ ದಾರಿಯಲ್ಲಿರೋ ಮುಳ್ಳುಗಳನ್ನು ನೋಡ್ತಾನಲ್ಲ, ಆಗ ಅವನಿಗೆ ಬಹಳ ನೋವಾಗತ್ತೆ. ನನ್ನ ಅಣ್ಣ ಶ್ರೀರಾಮ ಈ ದಾರಿಯಾಗಿ ನಡ್ಕೊಂಡು ಹೋದ್ನಲ್ಲ ಅಂತ ಅವ್ನು ವ್ಯಥೆ ಪಡ್ತಾನೆ. ಹಾಗಾಗಿ ನೀನು ಆ ದಾರಿಯನ್ನು ಶುದ್ಧ ಮಾಡುವಂಥ ವನದೇವಿ ಹೇಳ್ತಾನೆ. ಎಂಥ ಅವನ ಮನಸ್ಸಿಗೆ ನೋವಾಗಬಾರ್ದು ಅಂತ, ಯಾರ ಹೆಸರಿನಲ್ಲಿ ಇವನ ಸಿಂಹಾಸನವನ್ನೇ ತೆಗೆದುಕೊಳ್ಳಾಯಿತು ಅಂತ ಭರತನ ಕುರಿತಾಗಿ ಅವನಿಗೆ ಗೊತ್ತು. ರಾಮನಿಗೆ, ಭರತನಿಗೆ ಇಂಥ ಯಾವ ಸಣ್ಣ ಆಸೆಯೂ ಇಲ್ಲ ಅಂತ. ಹಾಗಾಗಿ ಅವನು ಹೇಳ್ತಾನೆ, ಭರತ ನೊಂದ್ಕೊಳ್ತಾನೆ, ನನ್ನ ಅಣ್ಣ ಶ್ರೀರಾಮ ನನ್ನಿಂದಾಗಿ ಈ ಥರ ನಡ್ಕೊಂಡು ಹೋಗ್ನಲ್ಲ, ಮುಳ್ಳಿನ ದಾರಿಯಲ್ಲಿ ನಡಿಬೇಕಾಗಿ ಬಂತಲ್ಲ, ಹಾಗಾಗಿ ಅದು ನೀನು ಶುದ್ಧ ಮಾಡು ಅಂತ ಹೇಳ್ತಾನೆ. ಎಷ್ಟು ಭಾವ ಇದೆ ಆಲೋಚನೆ ಮಾಡಿ. ಭರತ ಕೂಡ ಅಷ್ಟೇ ಭಾವುಕನಾಗಿ ಬರ್ತಾನೆ ಶ್ರೀರಾಮನ ಹತ್ರ. ಮೊದಲು ಅವನು ಶ್ರೀರಾಮನನ್ನ ಪಾದವನ್ನು ಇಟ್ಕೋಬೇಕು, ನಮಸ್ಕಾರ ಮಾಡಬೇಕು ಅಂತ ಭರತನ ಧಾವಂತ. ಆದರೆ ಶ್ರೀರಾಮ ಮೊದಲು ಇವನನ್ನು ಅಪ್ಪಿಕೊಳ್ಬೇಕು ಅಂತ. ಕೊನೆಗೆ ರಾಮನೇ ಗೆದ್ದಂತೆ. ಭರತನ ನಮಸ್ಕಾರ ಮಾಡೋಕ್ಕೂ ಬಿಡದೇ ಇರೋದಿಲ್ಲ, ಅವನನ್ನು ಎತ್ತಿ ಬಾಚಿ ತಪ್ಕೊಳ್ತಾನೆ ಶ್ರೀರಾಮ. ಯಾಕೆ, ಭರತ ಬರೋ ಮೊದಲೇ ರಾಮನಿಗೆ ಅರ್ಥ ಆಗಿತ್ತು ಭರತನ ಹೃದಯದಲ್ಲಿ ಎಷ್ಟು ಪಶ್ಚಾತ್ತಾಪ ಇದೆ. ಕವಿಗಳು ಹೇಳ್ತಾರೆ, ತಾನು ಮಾಡದಿರುವ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಭರತ ಅಂತ. ತನ್ನದೇನೂ ತಪ್ಪಿಲ್ಲ, ಅವನ ಆಸೆಯೂ ಪಡಲಿಲ್ಲ ಅಯೋಧ್ಯೆ ಸಿಂಹಾಸನಕ್ಕೋಸ್ಕರ. ಆದರೆ ಪಶ್ಚಾತ್ತಾಪ ಎಷ್ಟು ಪಡ್ತಾನೆ ನೋಡಿ, ತನ್ನ ತಾಯಿ ಮಾಡಿದ ತಪ್ಪಿಗೋಸ್ಕರ ಅವನು ಎಷ್ಟು ಪರಿತಪಿಸ್ತಾನೆ, ಎಷ್ಟು ಪಶ್ಚಾತ್ತಾಪ ಪಡ್ತಾನೆ. ಅದಕ್ಕೆ ಆ ಕವಿಗಳು ಹೇಳ್ತಾರೆ, ಇಡೀ ಭೂಮಿಯಲ್ಲೇ ಬಹುಶಃ ಅಥವಾ ಮನುಷ್ಯ ಇತಿಹಾಸದಲ್ಲಿ ತಾನು ಮಾಡದಿರುವ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟಿದ್ದು, ಕ್ಷಮೆ ಯಾಚಿಸಿದ್ದು ಅಂತ ಹೇಳಿದ್ರೆ ಯಾರು? ನಮ್ಮ ಭರತ ಅಂತ. ಸೊ ಶ್ರೀರಾಮನಿಗೆ ಗೊತ್ತು ಭರತನ ಹೃದಯದಲ್ಲಿರುವಂಥ ನೋವು ಎಂಥದ್ದು ಅಂತ ಶ್ರೀರಾಮನಿಗೆ ಗೊತ್ತು. ಹಾಗಾಗಿ ಅವನು ಬಂದ ತಕ್ಷಣ ಅವನನ್ನು ಬಾಚಿ ತಪ್ಕೊಳ್ತಾನಂತೆ ಶ್ರೀರಾಮ. ಡಿ ವಿ ಜಿಯವರು ಹೇಳ್ತಾರೆ, ರಾಮನು ಭರತನು ತಬ್ಬಿಕೊಂಡ ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿದಂದು ಸೀಮೆಯೂ ಮುಟ್ಟಿತಲ್ಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ. ಅವರಿಬ್ಬರು ತಬ್ಕೊಂಡಂಥ ದಿನ ಬಾಂಧವ್ಯ ಸೌಂದರ್ಯ ಅನ್ನೋದು ಉತ್ತುಂಗಕ್ಕೇರ್ತಂತೆ, ಸೀಮೆಯನ್ನು ತಲುಪ್ತು. ಇದು ಬಹಳ ಬೇಕು ಇದು ಅಂತ. ಇಂಥದ್ದು ಮನುಷ್ಯ ಸಂಬಂಧಗಳಲ್ಲಿ ಇರಬೇಕು ಅಂಥೇಳಿ. ಭರತನಿಗೆ ಕಣ್ಣಲ್ಲಿ ಹತ್ತಿರ ಬರೋ ಅಷ್ಟರಲ್ಲೇ ಅವನ ಕಣ್ಣಲ್ಲೂ ನೀರು ತುಂಬ್ಕೊಂಡಿದ್ದೆ. ಅವನಿಗೂ ರಾಮನ ಪಾದ ಕಾಣ್ತಾ ಇಲ್ವಂತೆ, ಎಲ್ಲಿದೆ ಅಂತ. ಯಾಕೆ, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ.
ರಾಮ ಅವನ ನೀನೇ ಹೋಗು, ನೀನೇ ರಾಜನಾಗು, ನಾನು ಬರೋದಿಲ್ಲ, ನಂದಂತೂ ಸಂಕಲ್ಪ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಭರತ ಹೇಳ್ತಾನಂತೆ, ನಾವು ದೇವರಿಗೆ ಅರ್ಪಿಸಿ ಆದಮೇಲೆ ನಾವು ಸ್ವೀಕರಿಸೋದು ಪ್ರಸಾದ ಅಂತ ಕರೆಸ್ಕೊಳ್ಳುತ್ತೆ. ನಾವೇನಾದರೂ ಅದ್ರ ರುಚಿ ನೋಡಿದರೆ ನಾವು ದೇವರಿಗೆ ಅದನ್ನು ನೈವೇದ್ಯ ಮಾಡ್ತೀವ? ಶ್ರೀರಾಮ, ನಾನು 14 ವರ್ಷ ಅದನ್ನೇನಾದರೂ ಅಯೋಧ್ಯೆಯನ್ನು ಅನುಭವಿಸಿ ಆದಮೇಲೆ ನಿನಗೆ ಮತ್ತೆ ನಾನು ಕೊಡೋದಕ್ಕೆ ಸಾಧ್ಯ ಇದೆಯಾ? ಎಂಥ ಭಾವ ನೋಡಿ. ಆ ರಾಜ್ಯ, ಆ ಸಿಂಹಾಸನ ನನಗೆ ಬೇಡ, ಯಾಕಂದರೆ ನಾನು ಅದನ್ನು ಉಪಭೋಗಿಸ್ಬಿಟ್ರೆ 14 ವರ್ಷ ಆಮೇಲೆ ಬಂದ ಮೇಲೆ ನಿನಗೆ ಮತ್ತೆ ನಾನು ಅಯೋಧ್ಯೆಯನ್ನು ಹೇಗೆ ಹಿಂದಿರುಗಿಸೋದು? ಎಂಥ ಭಾವ. ಭಗವಂತನಿಗೆ ಹೇಗೆ ನಾವು ಕಿಂಚಿತ್ತೂ ಕೂಡ ಯಾವ ರೀತಿಯಲ್ಲೂ ಕೂಡ ಅದು ಏನು ಮಲಿನವಾಗದ ರೀತಿಯಲ್ಲಿ ಇರುವಂಥದ್ದನ್ನು ಮಾತ್ರ, ಶುದ್ಧವಾದನ್ನು ಮಾತ್ರ ನಾವು ಹೇಗೆ ನೈವೇದ್ಯ ಮಾಡ್ತೀವೋ ಹಾಗೆ ಶ್ರೀರಾಮನಿಗೆ ಅಯೋಧ್ಯೆಯನ್ನು ಮುಂದೆ ಕೊಡಬೇಕಾದ್ರೂ ಕೂಡ ಅವನು ತಾನು ಉಪಭೋಗಿಸಬಾರ್ದು ಅಂಥೇಳಿ ಸಂಕಲ್ಪ ಮಾಡಿ ಅಯೋಧ್ಯೆಯ ಹೊರಗೆ ಅವನು ನಂದಿ ಗ್ರಾಮದಲ್ಲಿ ನೆಲೆಸಿ ರಾಜ್ಯಭಾರ ಮಾಡೋದು. ಹೌದಲ್ವಾ? ಇಲ್ಲಿ ಇನ್ನೊಂದು ಸ್ವಾರಸ್ಯದ ಕಥೆ ನೆನಪಾಗತ್ತೆ. ಮಾಂಡವಿ ಯಾರು? ಭರತನ ಪತ್ನಿ. ಅವಳು ಅಯೋಧ್ಯೆಯಲ್ಲೇ ಇದ್ದಾಳೆ. ಕೌಸಲ್ಯ ಕೇಳ್ತಾಳಂತೆ, ಯಾಕೆ ಭರತ ಅಲ್ಲಿದ್ದ, ನೀನು ಯಾಕೆ ಇಲ್ಲಿದ್ಯಾ, ಭರತನೊಂದಿಗೆ ಯಾಕಿಲ್ಲ? ಆಗ ಅವಳು ಹೇಳ್ತಾಳಂತೆ, ನನ್ನ ಪತಿ ಭರತ ಹೇಳ್ತಾನೆ, ನಾನು ರಾಮ ಇಲ್ಲ, ಲಕ್ಷ್ಮಣನೂ ಇಲ್ಲ, ಇವನಿರ್ತಾನೆ ಹೊರಗೆ ಅಂದರೆ ಇವನು ಶತ್ರುಘ್ನನೂ ಅವನ ಜೊತೆಗೆ ಇರುವವನು. ಈ ತಾಯಂದ್ರನ್ನ ಕೌಸಲ್ಯ ಮಾತೇನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಮಾಂಡವಿ, ಹಾಗಾಗಿ ನೀನು ಅಯೋಧ್ಯೆಯಲ್ಲೇ ಇರು ಅಂತ. ನಾವು ಪ್ರತಿಯೊಂದನ್ನು ಕೂಡ ಹೇಗೆ ನಮಗೋಸ್ಕರ ಅಂತ ಆಲೋಚನೆ ಮಾಡ್ತೀವಿ, ಆದರೆ ರಾಮಾಯಣದ ದೊಡ್ಡ ಪಾಠ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಪಾತ್ರವೂ ಕೂಡ ಇನ್ನೊಬ್ಬರ ಒಳಿತಿಗೆ, ಇನ್ನೊಬ್ಬರ ಸುಖಕ್ಕಾಗಿ, ಇನ್ನೊಬ್ಬರ ಹಿತಕ್ಕಾಗಿ ಆಲೋಚನೆ ಮಾಡುವುದನ್ನು ಕಲಿಸ್ಕೊಡುತ್ತೆ ರಾಮಾಯಣ. ತಡ ಆಗಿಬಿಟ್ಟಿದೆ, ರಾತ್ರಿ ಇವಳು ಮಲ್ಕೊಂಡಿಲ್ಲ. ಆಗ ಯಾಕಮ್ಮ ಇನ್ನೂ ನೀನು ಮಲಗಿಲ್ಲ ಅಂತ ಕೇಳಿದ್ರೆ ಅವಳು ಮೇಲಿದ್ದಾಳಂತೆ. ಎಲ್ಲಿ? ತಾರಸಿಯ ಮೇಲಿದ್ದಾಳಂತೆ. ದೂರದಲ್ಲಿ ನಂದಿ ಗ್ರಾಮದಲ್ಲಿ ಭರತನ ಕುಟೀರ ಕಾಣುತ್ತಂತೆ. ಭರತನ ಕುಟೀರದಲ್ಲಿ ಇನ್ನೂ ಬೆಳಕಿದೆ, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ದೀಪ ಆರಿಸ್ತಾನೋ ಆಗ ನಾನು ಹೋಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾಳಂತೆ ಭರತನ ಪತ್ನಿ. ಒಂದೊಂದು ಪಾತ್ರದಲ್ಲೂ ಕೂಡ ಸಂಬಂಧಗಳು ಎಷ್ಟು ಎಷ್ಟು ಏನು ಹೇಳ್ಬೋದು, ಉದಾತ್ತವಾಗಿರ್ಬೋದು, ಎಷ್ಟು ನಿಸ್ವಾರ್ಥದಿಂದ ಕೂಡಿರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರ್ಪಡಿಸುತ್ತೆ ಪ್ರತಿಯೊಂದಕ್ಕೂ. ಸೀತೆ ರಾಮನೊಂದಿಗೆ ಹೋಗಬೇಕು ಅಂತ ಹಠ ಮಾಡಿದಾಗ ರಾಮ ಒಪ್ಕೊಂಡ, ಅದೇ ಸರಿ ಅಂತ ಒಪ್ಕೊಳ್ಳೇಬೇಕಾಯ್ತು. ಆದರೆ ಊರ್ಮಿಳೆ ಹಠ ಮಾಡಿದಾಗ ಲಕ್ಷ್ಮಣ ಏನು ಮಾಡ್ತಾನೆ, ಇಲ್ಲ ನೀನು ಇಲ್ಲಿರಬೇಕಾಗತ್ತೆ, ಇಲ್ಲಿ ಹಿರಿಯರ ಸೇವೆ ಮಾಡೋದಕ್ಕೆ ನೀನು ಇಲ್ಲಿರಬೇಕಾಗತ್ತೆ ಅಂತ ಹೇಳಿ. ಭರತ ರಾಮನನ್ನು ಹುಡುಕೊಂಡು ಬಂದಾಗ ದಾರಿಯಲ್ಲಿ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ರಾಮ ಬಂದು ಹೋಗಿರ್ತಾನಲ್ಲ, ಭರತನೂ ಬರ್ತಾನೆ. ಬಂದಾಗ ಯಾಕೋ ಸ್ವಲ್ಪ ಖಿನ್ನ ಮನಸ್ಕನಾಗಿರ್ತಾನಂತೆ. ಆಗ ಭರತನಿಗೆ ಅವ್ರು ಕೇಳ್ತಾರೆ, ಯಾಕೆ ಹಾಗಿದ್ಯಾ ನೀನು ಅಂತ. ಇಲ್ಲ, ರಾಮ ನನ್ನನ್ನು ಹೇಗೆ ಸ್ವೀಕರಿಸ್ತಾನೋ ಅಂತ ಸ್ವಲ್ಪ ಅಳುಕಾಗ್ತಾ ಇದೆ, ನನ್ನನ್ನು ಒಪ್ಕೊಳ್ತಾನೋ ಅಥವಾ ನನ್ನನ್ನು ನಿರಾಕರಿಸ್ಬಿಡ್ತಾನೋ ಅಂಥೇಳಿ ಅಳುಕೋ ಆಗ್ತಾ ಇದೆ ಅಂಥೇಳಿ. ಆಗ ಅವ್ರು ಭರದ್ವಾಜ ಮುನಿಗಳು ಹೇಳ್ತಾರೆ, ನೋಡು ನಂಗೆ ಅದು ಏನು ನಿನ್ನನ್ನು ಯಾವ ರೀತಿಯಲ್ಲಿ ಸ್ವೀಕರಿಸ್ತಾನೋ ರಾಮ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಂದು ಗೊತ್ತು ನನಗೆ, ರಾಮ ಇಲ್ಲಿ ಏನೋ ಒಂದು ಪೂಜೆ ಮಾಡ್ತಾ ಇರಬೇಕಾದ್ರೆ, ಏನೋ ಒಂದು ಪೂಜೆ ಮರ್ತೋಗ್ಬಿಟ್ಟಿದೆ ನನಗೆ. ಅಲ್ಲಿ ಅವ್ರು ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ಇದ್ದಾಗ ಏನೋ ಒಂದು ಪೂಜೆ ಮಾಡಬೇಕಾದ್ರೆ, ಸಂಕಲ್ಪ ಮಾಡಬೇಕಾದ್ರೆ, ಜಂಬೂದ್ವೀಪೆ ಭರತಖಂಡೆ ಅಂತ ಹೇಳಿದಾಗ ಭರತ ಅನ್ನೋ ನಿನ್ನ ಹೆಸರು ಕೇಳಿದ ತಕ್ಷಣ ರಾಮ ಮುಂದೆ ಕಣ್ಣಲ್ಲಿ ನೀರು ಸುರಿದೋಯ್ತು. ರಾಮನ ಕಣ್ಣುಗಳು ನಿನ್ನ ಹೆಸರು ಕೇಳಿದ ತಕ್ಷಣ ಅವನ ಕಣ್ಣುಗಳಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಅವ್ನು ಮುಂದೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟು ಭಾವುಕನಾಗ್ಬಿಟ್ಟ. ಇಷ್ಟು ನನಗೆ ಗೊತ್ತು, ನಿನ್ನನ್ನು ಹೇಗೆ ಸ್ವೀಕರಿಸ್ತಾನೋ ಅಂತ ಗೊತ್ತಿಲ್ಲ, ಆದರೆ ನಿನ್ನ ಹೆಸರು ಸಂಕಲ್ಪ ಮಂತ್ರದಲ್ಲಿ ಬಂದಾಗ ನಿನ್ನ ಹೆಸರು ಬಂದಿದ ತಕ್ಷಣ ಅವನು ಸಂಪೂರ್ಣ ಭಾವುಕನಾಗ್ಬಿಟ್ಟ, ಕಣ್ಣಲ್ಲಿ ನೀರಿಟ್ಟ ಅಂತ. ಅಂದರೆ ರಾಮ ದೂರದಲ್ಲಿದ್ದರೂ ಕೂಡ ಭರತ ಏನು, ಯಾರವನು, ಅವನೆಂಥ ನಿಸ್ವಾರ್ಥಿ, ಅವನೆಂಥ ತಪಸ್ವಿ, ಅವನ ಮನಸ್ಥಿತಿ ಇವಾಗ ಏನಿರುತ್ತೆ, ಹೇಗಿರುತ್ತೆ ಅನ್ನೋದು ರಾಮನಿಗೆ ಅರ್ಥ ಆಗಿತ್ತು.
ಹಾಗಾಗಿ ಅವನು ಭರತನನ್ನು ನೆನಪು ಮಾಡಿಕೊಂಡಾಗ, ಭರತ ಸ್ಮರಣೆಗೆ ಬಂದಾಗ ರಾಮ ದೂರದಿಂದಲೇ, ದೂರ ಇದ್ದರೂ ಕೂಡ ಅವನು ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ ಭರತ ಎಷ್ಟು ನೊಂದ್ಕೊಳ್ತಾ ಇದ್ದಾನೋ, ಭರತ ಎಷ್ಟು ನೊಂದ್ಕೊಳ್ತಾ ಇದ್ದಾನೋ ಅಂತ ರಾಮನ ಕಣ್ಣಲ್ಲಿ ನೀರು ಬರುತ್ತೆ. ಸಹೋದರತ್ವ ಅನ್ನೋದನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇವರು ಅಂತ. ಕೈಕೇಯಿಯಿಂದಾಗಿಯೇ ಇಷ್ಟೆಲ್ಲ ಆದದ್ದು. ಕೈಕೇಯಿ ಕೂಡ ಭರತನೊಂದಿಗೆ ಕಾಡಿಗೆ ಬಂದಾಗ ರಾಮನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ರಾಮ ಮೊದಲು ನಮಸ್ಕಾರ ಮಾಡಿದ್ದು ಕೈಕೇಯಿಗಂತೆ. ಸಾಮಾನ್ಯವಾಗಿ ಮೊದಲು ಯಾರಿಗೆ ಮಾಡಬೇಕಿತ್ತು? ಹಿರಿಯಳು ಯಾರು? ಕೌಸಲ್ಯ. ಅದೇ ಕೈಕೇಯಿಗೆ ಯಾಕೆ ಮಾಡ್ದ? ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿಗೆ ಮಾಡಿದರೆ ಏನೋ ಎಲ್ಲರಿಗೂ ಮಾಡ್ದ ಅಂತ ಆಗುತ್ತೆ. ಆದರೆ ಇವಾಗ ಯಾವಾಗ ಒಂದು ಕೈಕೇಯಿಗೆ ಮೊದಲು ನಮಸ್ಕಾರ ಮಾಡಿದ್ನೋ ಆಗ ಭರತನಿಗೂ ಅರ್ಥ ಆಗುತ್ತೆ ತಾನು ಕೈಕೇಯಿ ಕುರಿತಾಗಿ ಯಾವ ಕೋಪವನ್ನು ಉಳಿಸ್ಕೊಂಡಿಲ್ಲ. ಇನ್ನು ಇಡೀ ಜಗತ್ತಿಗೆ ಕೈಕೇಯಿಯನ್ನು ಅಪರಾಧಿಯಾಗಿ ಕಾಣಬಾರ್ದು, ರಾಮನೇ ಅವಳನ್ನು ಹೇಗೆ ಸ್ವೀಕರಿಸಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ ಅಂತ ತೋರಿಸೋದಕ್ಕೆ. ಮತ್ತು ಕೈಕೇಯಿಯ ಮನಸ್ಸಿನಲ್ಲೂ ಈಗ ಭರತ ಬಂದು ಹೇಳಿದ ಮೇಲೆ ಅವಳಿಗೂ ಕೂಡ ಈಗ ಗೊತ್ತಾಗಿದೆ ತಾನು ಮಾಡಿದ ತಪ್ಪಿನ ಕುರಿತಾಗಿ. ಹಾಗಾಗಿ ಅವಳಿಗೂ ಕೂಡ ನೋವಾಗಬಾರ್ದು ಅಂಥೇಳಿ ರಾಮ ಮೊದಲು ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಆಲೋಚನೆ ಮಾಡಿ, ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು, ಸಣ್ಣದ ವಿಚಾರದ ಹಿನ್ನೆಲೆಯಲ್ಲಿ ದೊಡ್ಡ ಆದರ್ಶಗಳು. ಅಂದರೆ ಸಣ್ಣ ನಡತೆಗಳು ನಮ್ಮ ನಡೆನುಡಿಯಲ್ಲಿ ಸಣ್ಣದು ಅಂತ ಅನ್ನಿಸ್ಕೊಳ್ಳುತ್ತೆ, ಆದರೆ ಹಿನ್ನೆಲೆಯಲ್ಲಿರುವಂತಹ ವಿಚಾರ ಇದೆಯಲ್ಲ ಇದು ಮಾತ್ರ ಭಾಳ ದೊಡ್ಡದು. ದಟ್ ವಾಸ್ ಒನ್ ಮೆಸೇಜ್ ಹೀ ಗೇವ್ ಬೈ ಗೋಯಿಂಗ್ ಡೌನ್ ಟು ಕೈಕೇಯಿ ಫಸ್ಟ್. ಒಂದು ಆ್ಯಕ್ಷನ್ ಕ್ಯಾನ್ ಗಿವ್ ಸೋ ಮಚ್ ಆಫ್ ಮೆಸೇಜ್ ಅಂತ. ಒಂದು ನಮ್ಮ ಒಂದು ಕೃತಿ ನಾವು ಎಷ್ಟೋ ಮಾತುಗಳನ್ನು ಹೇಳಿದ್ದಕ್ಕೆ ಸಮ ಆಗಿಬಿಡುತ್ತೆ ಕೆಲವೊಮ್ಮೆ ಅಲ್ವಾ? ನಮ್ಮ ಒಂದು ಸಣ್ಣ, ನಾವು 1 ಗಂಟೆ ಒಳ್ಳೆ ಮಾತುಗಳನ್ನು ಆಡ್ಬೋದು, ಆದರೆ ಒಂದು ಸಣ್ಣ ಕೃತಿಯಿಂದಾಗಿ ಆಡಿದ ಮಾತೆಲ್ಲ ವ್ಯರ್ಥ ಆಗ್ಬೋದು. ಹಾಗೆ ಒಂದು ಸಣ್ಣ ಕೃತಿಯಿಂದಾಗಿ 1 ಗಂಟೆ ಮಾತನಾಡೋದಕ್ಕೆ ಸಮಾನ ಆಗುತ್ತೆ, ಅದಕ್ಕೂ ಮೀರುವಂತಹ ಪರಿಣಾಮವನ್ನು ಅದು ಬೀರುತ್ತೆ. ಸೊ ಇಂಥದ್ದು ನಾವು ರಾಮಾಯಣದಲ್ಲಿ ಅಥವಾ ರಾಮನ ಭಕ್ತರು ಭಾವಿಸಿರುವಂಥ ಕಥೆಗಳಲ್ಲಿ ನಾವು ನೋಡುವಂತಹ ವಿಶೇಷವಾದಂತಹ ಭಾವನೆಗಳು. ರಾಮನ ಲಕ್ಷ್ಮಣ ಕೇಳ್ತಾನೆ, ನೀನು ಯಾಕೆ ಇವರನ್ನೆಲ್ಲ ನೀನು ಶಿಕ್ಷೆ ಕೊಡಬಾರ್ದು? ಅಧರ್ಮಿಗಳು ಇವರೆಲ್ಲ, ಅಧರ್ಮಿಗಳು ನಮ್ಮ ಕುಟುಂಬದಲ್ಲೇ ಇದ್ದಾರೆ. ಲಕ್ಷ್ಮಣ ನಮಗೆ ಗೊತ್ತಲ್ಲ, ಸ್ವಲ್ಪ ಮುಂಗೋಪ ಅವನಿಗೆ. ಹಾಗಾಗಿ ರಾಮನಿಗೆ ಅನ್ಯಾಯ ಆಯ್ತಲ್ಲ ಅಂತ ಕೋಪ. ಬಹುಶಃ ಲಕ್ಷ್ಮಣನಿಗೆ ಸ್ವಯಂ ಆಗಿದ್ರು ಕೂಡ ಅಷ್ಟು ಕೋಪ ಬರ್ತಾ ಇರಲಿಲ್ಲ. ಅರೆ ತನ್ನ ಪ್ರಾಣಪ್ರಿಯನಾದಂಥ ರಾಮನಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಸ್ವಲ್ಪ ಕೋಪ. ನಮ್ಮ ಕುಟುಂಬದಲ್ಲೇ ಅಧರ್ಮಿಗಳಿದ್ದಾರೆ, ಇವ್ರಿಗೆ ಯಾಕೆ ನೀನು ಶಿಕ್ಷೆ ಕೊಡಬಾರ್ದು ಅಂತ ಹೇಳಿದಾಗ, ಯಾರಿಗಪ್ಪ ನಾನು ಶಿಕ್ಷೆ ಕೊಡಲಿ ಅಂತಂದು ರಾಮ ದಶರಥನ ಕೊಡ್ಲಾ? ದಶರಥ ತನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಅಸಹಾಯಕನಾಗಿದ್ದಾನೆ. ಸತ್ಯದ ದಾರಿಯಲ್ಲಿ ನಡೆಯೋದಕ್ಕೆ ಹೋಗಿ ಅವನ ಸಹಾಯಕನಾಗಿದ್ದಾನೆ. ಅವನಿಗೆ ನಾನು ಹೇಗೆ ತಾನೇ ಶಿಕ್ಷೆ ಕೊಡಲಿ? ಇನ್ನು ಕೈಕೇಯಿ ತನಗೆ ಅಧಿಕಾರಯುತವಾಗಿ ಸಿಕ್ಕಂತಹ ವರಗಳನ್ನು ಅವಳು ಕೇಳ್ಕೊಂಡ್ಳು. ದಶರಥನೇ ಕೊಟ್ಟಿದ್ದಂತಹ ವರಗಳು, ಅದು ಅವಳ ಅಧಿಕಾರ ಆಗಿತ್ತು 2 ವರಗಳನ್ನು ಪಡ್ಕೊಳ್ಳೋದು. ಅವಳಿಗೆ ನಾನು ಹೇಗೆ ಶಿಕ್ಷೆ ಕೊಡಲಿ? ಇನ್ನು ಭರತನಿಗೆ ನಾನು ಇನ್ನು ಹೇಗೆ ಶಿಕ್ಷೆ ಕೊಡಲಿ? ಯಾವ ಭರತನ ಸನಿಹಕ್ಕೆ ಪಾಪ ಅನ್ನೋದು ಸುಳಿಯೋದಕ್ಕೆ ಸಾಧ್ಯ ಇಲ್ವೋ, ಯಾವ ಭರತನ ಒಂದು ವಲಯದೊಳಗೆ ಪಾಪ ಬರೋದಕ್ಕೆ ಹೆದರ್ಕೊಳ್ಳುತ್ತೋ ಅಂಥ ಭರತನಿಗೆ ನಾನು ಏನು ತಾನೇ ಶಿಕ್ಷೆ ಕೊಡಲಿ ಅಂತ. ಅವನಿಂದ ಪಾಪ ಕಾರ್ಯ ನಡೆಯೋಕ್ಕಾದ್ರೂ ಸಾಧ್ಯ ಇದೆಯಾ ಅಂತ. ನರೇಂದ್ರನ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಯೆ ನರೇಂದ್ರನ ವಲಯದಲ್ಲಿ ಎಷ್ಟೋ ದೂರದಲ್ಲೇ ಒಳಗೆ ಬರೋದಿಲ್ಲ ಅಂತೆ, ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅವನಲ್ಲಿ ಜ್ಞಾನಾಗ್ನಿ ಹೇಗೆ ಭುಗಿಲೆದ್ದು ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಮಾಯೆ ಹತ್ರ ಬರೋದಕ್ಕೆ ಹೆದರ್ಕೊಳ್ತಾಳೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ರಾಮ ಹೇಳ್ತಾ ಇದ್ದಾನೆ, ಯಾವ ಭರತನ ಹತ್ತಿರ ಪಾಪ ಅನ್ನೋದು ಸುಳಿಯೋದಕ್ಕೆ ಸಾಧ್ಯ ಇಲ್ವೋ ಅಂಥ ಭರತನಿಗೆ ನಾನು ಏನು ಶಿಕ್ಷೆ ಕೊಡಲಿ? ಯಾರಿಗೆ ಶಿಕ್ಷೆ ಕೊಡಲಿ? ಇಲ್ಲಿ ಎಲ್ಲರೂ ಅವರವರ ಸ್ಥಾನದಲ್ಲಿ ಸರಿಯಾಗೇ ಇದ್ದಾರೆ ಅಂತ ನೋಡುವಂಥ ಶ್ರೀರಾಮನ ದೃಷ್ಟಿಕೋನ ಎಷ್ಟು ಅದ್ಭುತ ಅನ್ನೋದನ್ನು ನಾವು ಗಮನಿಸಬೇಕು. ದಶರಥ ತಪ್ಪು ಮಾಡ್ದ ಅಂತ ನಮಗೂ ಅನಿಸುತ್ತೆ, ಕೈಕೇಯಿ ತಪ್ಪು ಮಾಡಿದ್ಲು ಅಂತ ನಮಗೂ ಅನಿಸುತ್ತೆ. ಆದರೆ ರಾಮನ ದೃಷ್ಟಿಯಲ್ಲಿ ಅವ್ರು ಯಾರೂ ತಪ್ಪು ಮಾಡಲಿಲ್ಲ. ಅವರವರು ಯಾವುದೋ ಒಂದು ದೃಷ್ಟಿಯಿಂದ ಸರಿಯಾದನ್ನೇ ಮಾಡ ಹೊರಟರು. ಕೈಕೇಯಿ ತನ್ನ ಮಗನಿಗೋಸ್ಕರ ಸಿಂಹಾಸನವನ್ನು ಅಪೇಕ್ಷಿಸಿದ್ಲು, ಏನು ತಪ್ಪು ಅನ್ನೋವರೆಗೆ ಆಲೋಚನೆ ಮಾಡುವವನು ಶ್ರೀರಾಮ
ಯಾರು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈ ಈ ಈ ಒಂದು ಆಲೋಚನಾ ವಿಧಾನ, ಈ ದೃಷ್ಟಿಕೋನ, ಪ್ರತಿಯೊಬ್ಬರಲ್ಲೂ ದೋಷವನ್ನು ಹುಡುಕುವಂತಹ ಈ ಮನುಷ್ಯ ಬುದ್ಧಿಗೆ ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನು ನೋಡುವಂಥ ಶ್ರೀರಾಮ ಎಂಥ ಅದ್ಭುತವಾದಂತಹ ಆದರ್ಶ ಆಗುತ್ತಾನೆ. ತಪ್ಪಿರೋರಲ್ಲೂ ಕೂಡ ಅವನಿಗೇನೋ ಒಳ್ಳೆಯದೇ ಕಾಣಿಸ್ತಾ ಇದೆ, ನಮಗೆ ಒಳ್ಳೆಯವರಲ್ಲೂ ಕೂಡ ತಪ್ಪು ಕಾಣಿಸ್ತಾ ಇರುತ್ತೆ, ಹೌದಲ್ವಾ? ಇದು ಸಾಮಾನ್ಯ ಮನಸ್ಸುಗಳು. ಹಾಗಾಗಿ ಎಂದೆಂದಿಗೂ ಕೂಡ ಶ್ರೀರಾಮ ನಮ್ಮ ಕಣ್ಮುಂದೆ ಇರುವಂತಹ ಒಂದು ಅದ್ಭುತವಾದಂತಹ ಆದರ್ಶ. ಪರಬ್ರಹ್ಮನೇ, ಭಗವಂತನೇ, ದೇವರೇ, ಪರಮಾತ್ಮನೇ, ಆದರೆ ಮನುಷ್ಯ ರೂಪದಲ್ಲಿ ಬಂದು ಹೇಗೆ ಬದುಕಬೇಕು ನೀವು ಅಂತ ತೋರಿಸಿಕೊಟ್ಟ. ಹೀಗೆ ಬದುಕಿದ ಪಕ್ಷದಲ್ಲಿ ಭೂಮಿ ಮರ್ತ್ಯ ಭೂಮಿಯಾಗಿ ಉಳಿಯೋದಿಲ್ಲ, ಇದೇ ದೇವಲೋಕವಾಗಿಬಿಡುತ್ತೆ, ಇದೇ ವೈಕುಂಠ ಆಗಿಬಿಡುತ್ತೆ, ಇದೇ ಕೈಲಾಸ ಆಗಿಬಿಡುತ್ತೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಯಾವಾಗಲೂ ಒಂದು ಮಾತು ಹೇಳೋರು, ಯಾವಾಗಲೂ ಹೇಳ್ತಾರವರು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ಸಂವಾದ ಮಾಡಬೇಕು, ಹೇಗೆ ಒಬ್ಬೊಬ್ಬರು ವ್ಯವಹರಿಸಬೇಕು ಅಂತಂದರೆ ನೋಡುವವ್ರಿಗೆ ಇಬ್ಬರು ದೇವತೆಗಳು ಮಾತನಾಡ್ತಾ ಇದ್ದಾರೆ, ಇಬ್ಬರು ದೇವರೇ ಇಬ್ಬರು ಈ ರೂಪದಲ್ಲಿ ವ್ಯವಹರಿಸ್ತಾ ಇದ್ದಾರೇನೋ ಅಂತ ಅನ್ನಿಸ್ಬೇಕಂತೆ. ಅಷ್ಟು ಎತ್ತರದಲ್ಲಿರಬೇಕು ನಮ್ಮ ನಡೆನುಡಿ, ನಮ್ಮ ವ್ಯವಹಾರ ವ್ಯಾಪಾರಗಳು. ಆ ಪಥದಲ್ಲಿ ಕ್ಷಣಾರ್ಧವೂ ತಪ್ಪದೆ ನಡೆದವನು ಶ್ರೀರಾಮ. ನಮ್ಮ ಭರತ ಭೂಮಿಯ ಪ್ರಾಣಶಕ್ತಿ ಶ್ರೀರಾಮ. ಶ್ರೀರಾಮನನ್ನು ಶ್ರೀರಾಮ ನಮ್ಮೆಲ್ಲರಿಗೂ ಕೂಡ ಸಮಾನನಾದಂಥ ಆದರ್ಶ. ಅವನು ಯಾವ ಪಂಗಡಕ್ಕೆ, ಯಾವ ಮತಕ್ಕೆ, ಯಾವ ಗುಂಪಿಗೆ ಅಲ್ವಾ, ಯಾವ ಧರ್ಮಕ್ಕೂ ಕೂಡ ಅವನು ಮೀಸಲಾಗಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆ? ಎಲ್ಲಕ್ಕೂ ಅತೀತನಾಗಿ ಇಡೀ ಮನುಕುಲಕ್ಕೆ ಒಂದು ಶ್ರೇಷ್ಠ ಆದರ್ಶವಾಗಿ ಶ್ರೀರಾಮ ನಮ್ಮನ್ನು ನಮಗೆ ಕಂಗೊಳಿಸ್ತಾನೆ. ಹಾಗಾಗಿ ನಮ್ಮೆಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಶಕ್ತಿಯೂ ಇವತ್ತು ಶ್ರೀರಾಮನೇ ಆಗಿದ್ದಾನೆ. ಶ್ರೀರಾಮ ಎಲ್ಲ ಭಾರತೀಯರ ಮನಸ್ಸನ್ನು ಕೂಡ ಗೆದ್ದಿರುವಂತಹ, ತನ್ನ ತ್ಯಾಗ ಮನೋಭಾವದಿಂದ, ತನ್ನ ನಿಸ್ವಾರ್ಥತೆಯಿಂದ, ತನ್ನ ನಡತೆಯಿಂದ, ತನ್ನ ಸೌಮ್ಯತೆಯಿಂದ, ತನ್ನ ಗುಣಗಳಿಂದ, ಸದ್ಗುಣಗಳಿಂದ, ತನ್ನ ವೀರತ್ವದಿಂದ, ಪರಾಕ್ರಮದಿಂದ, ಎಲ್ಲದರಿಂದ ಇಡೀ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಶ್ರೀರಾಮ ಏನದ್ಭುತ. ನವರಾತ್ರಿಯ ಈ ಸಂದರ್ಭದಲ್ಲಿ ರಾಮನವಮಿಯವರೆಗೆ ನಮ್ಮ ಪಾಲಿಗೆ ಇದೊಂಥ ಒಂದು ಅವಕಾಶ. ರಾಮನನ್ನು ನವಮಿಯೆಂದು ಬರಮಾಡಿಕೊಳ್ಳೋದಕ್ಕೆ, ರಾಮ ಸ್ಮರಣೆಯಲ್ಲಿ ಎಲ್ಲ ದಿನಗಳನ್ನು ಕಳೆಯೋದು ಶ್ರೀರಾಮನೇ ನಮಗೆ ಒದಗಿಸಿರುವಂಥ ಅದ್ಭುತವಾದಂಥ ಅವಕಾಶ ಅಂತ ಭಾವಿಸ್ತಾ, ಶ್ರೀರಾಮನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ಮಾತುಗಳಿಗೆ ಮುಕ್ತಾಯ ಆಡ್ತೇನೆ. ಓಂ ಪ್ರೀತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮ